ನಿಂಗೆ ಎಲ್ಲರೂ ನಮ್ಮ ಕಾಲೇಜಲ್ಲಿ ಸ್ಟಡಿ ಮಾಡಿ ಗ್ರಾಜುಯೇಟ್ ಆಗಿದ್ದೀರಿ. ಇತ್ತನ ವರ್ಷ ಹುಡುಗಾಟ ಆಡಿದ್ದೀರಿ, ಪೊಣ್ಣುಗಳ ಲೈನ್ ಹೊಡೆದಿದ್ದೀರಿ. ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ரொம்ப ಎಂಜಾಯ್ ಮಾಡಿದ್ದೀರಿ. ಇನ್ನೇನು ಜಾಬ್ ಸರ್ವೆ ವಾಟ್ ಇಸ್ ದಿಸ್? ಏನ ಇದು ಕಾಲೇಜ್ ಫಂಕ್ಷನ್? ಇಲ್ಲ ಮೇಡಮ್, ಝೂ ಇಂದ ರಿಲೀಸ್ ಆಗ್ತಾ ಇದೀವಲ್ಲ ಅದಕ್ಕೆ ಸೆಲೆಬ್ರೇಷನ್. ನಿಮ್ಮಂತ ಅನಿಮಲ್ಸ್ ಇದ್ದ ಮೇಲೆ ಇದು ಝೂನೇ. ಕಾಲೇಜಿಗೆ ಲೇಟು, ಫಂಕ್ಷನ್ಗೆ ಲೇಟು, ಸ್ಪೋರ್ಟ್ಸ್ ಅಲ್ಲಿ 0, ಅಟೆಂಡೆನ್ಸ್ ಅಲ್ಲಿ ಬಿಗ್ 0. ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀವಲ್ಲ ಸಾಕ್ ಬಿಡಿ. ಜಸ್ಟ್ ಪಾಸ್, ನೋ ಡಿಸ್ಟಿಂಕ್ಷನ್, ನೋ ರ್ಯಾಂಕ್, ನಾಟ್ ಇವನ್ ಫಸ್ಟ್ ಕ್ಲಾಸ್. ಮೇಡಮ್ ನಾನು ಸ್ಟಾಪ್ ಇಟ್. ಇಂದ ಮೌನ ಹಾಳಾಗಿದ್ದು ನಿನ್ನಿಂದ. ಎಪ್ಪೋ ನೋಡಿದ್ರು ಡಿಸ್ಕೋ, ಪಬ್, MG ರೋಡ್, ಬ್ರಿಗೇಡ್ ರೋಡ್, ಲಾಲ್ ಬಾಗ್, ಕಬ್ಬನ್ ಪಾರ್ಕ್, ಸಿನಿಮಾ ಥಿಯೇಟರ್. ಎಲ್ಲ ರೋಡಲ್ಲೇ ಪಾತಾನು. ಸ್ಕರ್ಟ್, ಮಿನಿ ಸ್ಕರ್ಟ್, ಪೊಣ್ಣುಗಳ ಹಿಂದೆನೇ ಇರೋದು. ರೋಮಿಯೋಸ್, ಯು ಆರ್ ಆಲ್ ರೋಡ್ ರೋಮಿಯೋಸ್. ಹೀಗಾದ್ರೆ ನೀವು ಖಂಡಿತ ಉದ್ಧಾರ ಆಗುದಿಲ್ಲ. ಕೋತಿಗಳು ಎಲ್ಲ ಕೊರಂಗಗಳು ಮರದ ಮೇಲೆ ಇರೋದಕ್ಕೆ ನೀವು ಲಾಯಕ್. ಸ್ಟುಪಿಡ್ ಫೆಲೋಸ್. ಡಿಯರ್ ಸ್ಟೂಡೆಂಟ್ಸ್, ಲೈಫ್ ಅನ್ನೋದು ನ್ಯಾಷನಲ್ ಹೈವೇ ಮಾದರಿ. ಅದರಲ್ಲಿ ரொம்ப ಕರ್ವ್ಸ್, ரொம்ப ವೆಹಿಕಲ್ಸ್, ரொம்ப ಟ್ರಾಫಿಕ್, ரொம்ப ಕೇರ್ಫುಲ್ ಡ್ರೈವ್ ಮಾಡಬೇಕು. ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಅದಕ್ಕೆ ನಿಮ್ಮ ವೆಹಿಕಲ್ಸ್ಗೆ ನೀವೇ ಓನರ್, ನೀವೇ ಡ್ರೈವರ್, ನೀವೇ ಕ್ಲೀನರ್. ಅದು ಬಿಟ್ಟು ನಿಮ್ಗೆ ಎಲ್ಲ ಕೊಟ್ಟಿಸಿ ಯು ಆರ್ ಆಲ್ ಕೊಟ್ಟಿಸಿ ಮಾಡಿ ಬಿಹೇವ್ ಮಾಡಬೇಕು. Once again, I'm telling you seriously. Life ಅಲ್ಲಿ ಮರ್ಯಾದೆ is very important. Okay, students, ಅವರವರ ಮರ್ಯಾದೆನ ಅವರವರೇ ಕಾಪಾಡ್ತಾರೆ. Thank you. Excuse me. Yes, please. ಕೋಕೋನಟ್ ಆಯಿಲ್ ಉಂಟು? ಕೋಕೋನಟ್ ಆಯಿಲ್ ಇಂದ ಮಸಾಜ್ ಆಯಿಲ್ ವರೆಗೂ, ಕ್ಯಾಸೆಟ್ ಇಂದ DVD ವರೆಗೂ, ಡ್ರೆಸ್ ಮಟೀರಿಯಲ್ ಇಂದ ಮೇಕಪ್ ಕಿಟ್ ವರೆಗೂ ಎಲ್ಲ ಇದೆ ನಮ್ಮಲ್ಲಿ. ನೋ ಎನಕ್ಕೆ ಕೋಕೋನಟ್ ಆಯಿಲ್ ಮಟ್ಟು ಮದಿ. ಯಾವ ಬ್ರ್ಯಾಂಡು? ಪ್ಯಾರಾಚೂಟ್. ನೋಡಿ ಮೇಡಮ್, ಎಲ್ಲ ಅಲ್ಲೇ ಇದೆ. ನಿಮ್ಗೆ ಯಾವ್ದು ಬೇಕಾದ್ರೂ ಆರಿಸ್ಕೋಬಹುದು. ಥ್ಯಾಂಕ್ ಯು. ಅಯ್ಯೋ, ನಿಮ್ಮಪ್ಪ ವ್ಯಾಪಾರ ಬಿಟ್ಬಿಟ್ಟು ವ್ಯವಹಾರ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಹೌದು ಮಗ, ಅದು ಡಬಲ್. ಏನಪ್ಪ ಇದು ಹಾಡ್ ಹಗಲಲ್ಲಿ ಓಪನ್ ಪ್ಲೇಸ್ ಅಲ್ಲಿ? ಅದು ಸ್ವಲ್ಪ ಎತ್ತರ ಏನಾಯ್ತು ಅಂಕಲ್? ಸ್ವಲ್ಪ ಆಯಿಲ್ ಲೀಕ್ ಆಯ್ತು. ಯಾರು ನಿಮ್ಗ? ನನಗಲ್ಲಯ್ಯ, ಮೇಡಮ್ಗೆ. ಎಂಡ ಇಲ್ಲ. ಏನೇ ಆಗ್ಲಿ ಮೇಡಮ್, ಅವ್ರವ್ರ ಮರ್ಯಾದೆನ ಅವ್ರವರೇ ಕಾಪಾಡ್ಕೋಬೇಕು ಅಲ್ವೇನ್ರೋ? ಮಿಸ್ಟರ್ ರಾಮಕೃಷ್ಣ, ಉಂಗ ಮಗ ತುಂಬ ವೇಸ್ಟ್. ಯಾಕೆ ಮೇಡಮ್? ನಮ್ಮ ಅಪ್ಪನ ಮೇಲೆತ್ತಿದ್ದಕ್ಕ? ನೋಡಿ ಹೇಗೆ ಮಾತಾಡ್ತಾನೆ. ಇವನ ಮಾರ್ಕ್ಸ್ ಎಷ್ಟು ಗೊತ್ತಾ? ಎಷ್ಟಾದ್ರೇನು, ನನ್ ಮಗ ಪಾಸ್ ಆಗಿದ್ದಾನಲ್ಲ ಅಷ್ಟೇ ಸಾಕು. ಈಗಿನ ಕಾಲದಲ್ಲಿ 35% ಪಾಸ್ ಆದ್ರೆ ಮಕ್ಕಳಿಗೆ LKG ಸೀಟು ಸಿಗೋಲ್ಲ. ಇನ್ನು ನನ್ ಮಗನಿಗೆ ಯಾರೇ ಕೆಲಸ ಕೊಡ್ತಾರೆ? ಕೊಡ್ದಿದ್ರೆ ಬೇಡ, ನಮ್ದೇ ಅಂಗಡಿ ಇಲ್ವಾ? ನೋಡ್ಕೋತಾನೆ. ಹಿಂದೂ ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ. ಹೌದೌದು, ನಿಮ್ಗಾದ್ರೆ ಎರಡು ಚೆನ್ನಾಗಿ ಗೊತ್ತು. ಸುಮ್ನೆ ಬಾಯಿ ಮುಚ್ಕೊಂಡಿರೋ. ನೀವ್ ಸುಮ್ನೆ ಇರಿ. ಏನದು ಹಿಂದೆ ಮುಂದೆ? ಅದು ಅಪ್ಪ ಅಂಗಡಿಯಲ್ಲಿ. ಅದು ಅಂಗಡಿಲಿ ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋರ್ನೆಲ್ಲ ಯಾಕೆ ಕೆಲಸಕ್ಕೆ ಇಟ್ಕೊಂಡಿದ್ರ ಡ್ಯಾಡಿ? ನಾನೇ ಅಲ್ಲಿಗೆ ಬರ್ತೀನಿ ಅಂತ ಅವ್ನು ಹೇಳ್ತಾ ಇದ್ದಾನೆ ಅಲ್ವೇನೋ? ಕರೆಕ್ಟ್. ಕೆಲ್ಸ ಅಂತ ಕಂಡೋರ್ ಮುಂದೆ ಕೈಯಕ್ಕ ಬಚ್ಚಾಚ್ಬೇಕು. ಇರೋ ವ್ಯವಹಾರ ನೋಡ್ಕೊಂಡ್ರೆ ಸಾಕು. ಇವ್ರಿಗೂ ವಯಸ್ಸಾಗ್ತಾ ಬಂತು. ಇವ್ರಿಗ? ಹ್ಞೂ ಮತ್ತೆ. ನೋಡ್ರಿ, ಇವಂದು ಡಿಗ್ರಿ ಮುಗೀತು. ಒಂದು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಬಿಡೋಣ. ಇಷ್ಟು ಬೇಗ ಮದ್ವೆನಾ? ಓಹೋ, ನೀನಿನ್ನು ಎಳೆ ಮಗು. ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ? ಸಾಕು ನಿಮ್ಮಿಬ್ಬರು ಜಗಳ. ನೋಡಿಪ್ಪ, ಈ ಹಾಳಾದ ಆಸ್ಮ ನನ್ನ ಪ್ರಾಣ ಬೇರೆ ತಿಂತಿದೆ. ಮನೆಗೊಂದು ಸೊಸೆ ಬಂದ್ಲು ಅಂದ್ರೆ ನನಗೂ ಸಹಾಯ ಮಾಡ್ತಾಳೆ, ನಮ್ ಕಷ್ಟಕ್ಕೂ ಆಗ್ತಾಳೆ. ನಿನಗೂ ಬೇಕಾಗ್ತಾಳಪ್ಪ. ನೋ ಡ್ಯಾಡ್, ಯಾವ್ದೋ ಹುಡುಗಿನ ತೋರಿಸಿ ದಿಢೀರಂತ ತಾಳಿ ಕಟ್ಟು ಅಂದ್ರೆ ನನ್ನ ಕೈಲಾಗಲ್ಲ. ನಾನು ಅವಳನ್ನ ನೋಡ್ಬೇಕು, ಮಾತಾಡ್ಬೇಕು, ಇಷ್ಟಪಡ್ಬೇಕು,
ಮುಖ್ಯವಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಆಮೇಲೆ ಏನಿದ್ರು ಮದುವೆ. ಅಂದ್ರೆ ಲವ್ ಬಿಫೋರ್ ಮ್ಯಾರೇಜ್? ಯಾ. ಯಾಕೆ ಇಷ್ಟು ದಿವಸ ಕತ್ತೆ ಕಾಯ್ತಿದ್ಯಾ? ಓದೋದೆಂತೂ ಮಾಡ್ಲಿಲ್ಲ, ಒಂದ್ ಲವ್ ಆದ್ರೂ ಮಾಡಬಾರ್ದಾಗಿತ್ತಾ? ಲವ್ ಮಾಡೋಕೆ ಹುಡುಗಿ ಸಿಗ್ಬೇಕಲ್ವಾ? ಅಯ್ಯೋ ನಿನ್ನ, ಕಾಲೇಜನ್ನು ಸಮುದ್ರದಲ್ಲೇ ನಿನಗೊಂದು ಕನ್ಯಾಮಣಿ ಸಿಗ್ಲಿಲ್ಲ, ಇನ್ನು 4 ಗೋಡೆ ಮಧ್ಯೆ ಅಂಗಡಿಲಿ ಕೂತ್ಕೊಂಡ್ರೆ ಹುಡುಗಿ ಸಿಗ್ತಾಳ? ಯಾಕೆ ಸಿಗೋಲ್ಲ? ಅದಕ್ಕೆ ಅಂತಲ್ವೇ ನಾನಿರೋದು. ಲೇ ಹುಡುಗ, ನಿನಗೆ ಎಂತ ಹುಡುಗಿ ಬೇಕೋ ಹೇಳ. ಐಶ್ವರ್ಯ ರಯ್ಯ, ರಾಣಿ ಮುಖರ್ಜಿನ, ಪ್ರೀತಿ ಜಿಂಟಾನ, ಪ್ರೀತಿ ಜಿಂಗಿಯನ್ನ, ಕರೀನಾ ಕಪೂರ, ಶಮ್ಮಿ ಕಪೂರ. ಅಜಿ, ಶಮ್ಮಿ ಕಪೂರ್ ಗಂಡಸು, ಕರೀನಾ ಕಪೂರ್ ತಾತ. ಅಯ್ಯಯ್ಯೋ, ನೋಡು ಮಗು, ಈ ಸೂಪರ್ ಡೂಪರ್ ಫಿಗರ್ಗಳೆಲ್ಲನೂ ಈ ನನ್ನ ಬ್ಯಾಗ್ನಲ್ಲಿದ್ದಾವೆ. ನಿನಗೆ ಎಂಥದ್ದು ಬೇಕು ಅಂತ ನೀನು ಸೆಲೆಕ್ಟ್ ಮಾಡ್ಕೋ, ನಾನು ಸೆಟಪ್ ಮಾಡ್ತೀನಿ. ನನ್ಗಿದೆಲ್ಲ ಇಷ್ಟ ಇಲ್ಲ. ನೋಡೋಕ್ ಮುಂಚೆನೆ ಇಷ್ಟ ಇಲ್ಲ ಅಂದ್ರೆ ಹೇಗೋ? ಅಜ್ಜಿ ಎಷ್ಟೊಂದು ಮದುವೆ ಮಾಡಿಸಿದ್ದಾರೆ, ಎಷ್ಟೊಂದು ಡೈವರ್ಸ್ ಮಾಡಿಸಿದ್ದಾರೆ. ಹೌದು, ನಿಮ್ಮ ಅಮ್ಮಂದೆ ಫಸ್ಟ್ ಕೇಸು. ಬೇಡಮ್ಮ, ಇದು 19th ಸೆಂಚುರಿ ಅಜ್ಜಿ. ಇವ್ರಿಗೆ ನನ್ ಟೇಸ್ಟ್ ಗೊತ್ತಿಲ್ಲ. ನಾನ್ ಸೆನ್ಸ್, ಇದು ಎವರ್ ಗ್ರೀನ್ ಅಜ್ಜಿ. ನನಗೆ ನಿನ್ನ ಟೇಸ್ಟ್ ಗೊತ್ತು, ನಿಮ್ಮ ಅಪ್ಪನ ಟೇಸ್ಟ್ ಗೊತ್ತು. ನಾನು ಕಾಳಿನ ಬೋಳಿ ಮಾಡ್ತೀನಿ, ಬೋಳಿನ ಕಾಳಿ ಮಾಡ್ತೀನಿ. ನಿನಗೆ ಕಾಳಿ ಬೇಕೋ ಬೋಳಿ ಬೇಕೋ ಸೆಲೆಕ್ಟ್ ಮಾಡ್ಕೋ. ಎಲ್ಲ ಬರೀ ಹಿಂದಿ ಹೀರೋನ್ಗಳೇ ಇದಾರೆ, ನಮ್ ಕನ್ನಡದವ್ರು ಯಾರು ಇಲ್ವಾ? ಯಾರೋ ಇದ್ದಾರೆ. ರಾಧಿಕಾ ತಮಿಳಿಗೆ ಹೋದ್ಲು, ರಕ್ಷಿತಾ ತೆಲುಗು ಹೋದ್ಲು, ಭಾವನಾ ಹಿಂದಿಗೆ ಹೋದ್ಲು. ಇನ್ನೊಬ್ಳೆ ಇರೋದು ಶ್ರೀದೇವಿ. ಹಿಂದಿ ಶ್ರೀದೇವಿನಾ? ನಾನಾ ಸೀರಿಯಲ್ ಶ್ರೀದೇವಿ. ನೋಡಿ, ನಮ್ಗೆ ಯಾವ ಶ್ರೀದೇವಿನೂ ಬೇಡ, ಭೂದೇವಿನೂ ಬೇಡ. ಒಳ್ಳೆ ಮನೆತನದ ಲಕ್ಷಣವಾದ ಹುಡುಗಿನ ತೋರಿಸಿ. ಓಕೆ ಅಮ್ಮ, ಈ ಹುಡುಗಿ ನೋಡಿಮ್ಮ, ತುಂಬಾ ಲಕ್ಷಣವಾಗಿದ್ದಾಳೆ. ಐಶ್ವರ್ಯ ರೈಗಿಂತಲೂ ಬ್ಯೂಟಿಫುಲ್, ಬಿಪಾಶಾಗಿಂತಲೂ ವಂಡರ್ಫುಲ್. ಅರೆ, ಇದು ನಿಮ್ದೇ ಫೋಟೋ? ಹಾ, ಪ್ರೀತಿ ಪ್ರೇಮ ಪ್ರಣಯ ಪಿಕ್ಚರ್ ನೋಡಿದ ಮೇಲೆ ನಾನು ಕ್ಯೂನಲ್ಲಿದ್ದೀನಿ. ಏನ್ ಮದ್ವೆಗ? ಅಲ್ಲಪ್ಪ, ಮತ್ತೆ ಡೇಟಿಂಗ್ಗೆ. ಅಯ್ಯೋ ನಂದು ಬಿಡಿ. ಇಲ್ಲಿ ನೋಡಿ, ರಂಭೆ ರಂಭೆ ಇದ್ದಾಗಿದ್ದಾಳೆ ಈ ಹುಡುಗಿ ನೋಡಿ. ಒಬ್ಳೇ ಮಗಳು, ಒಬ್ಬನೇ ತಂದೆ. ಅಯ್ಯೋ. ಅಂದ್ರೆ ಗೌರವಸ್ಥ ಮನೆತನದವರು ಅಂತ ಹೇಳಿ. ವೆರಿ ಸಿಂಪಲ್. ನೋಡಿನ್ರಿ, ಈ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ. ಒಳ್ಳೆ ಜರ್ಮನ್ ಬೊಂಬೆ ಇದ್ದಾಗಿದ್ದಾಳಪ್ಪ. ನನ್ಗೇನು ಒಪ್ಪಿಗೆ ಆಯ್ತು. ನಿಮಗೂ ಒಪ್ಪಿಗೆ ಆಗ್ಬೋದು, ಆದ್ರೆ ನನ್ನ ಮಗಳಿಗೂ ಒಪ್ಪಿಗೆ ಆಗ್ಬೇಕಲ್ಲ. ಯಾಕೆ? ನಿಮ್ ಮಗಳು ಶಾರುಖ್ ಖಾನು, ಅಮೀರ್ ಖಾನು, ಋತಿಕ್ ರೋಷನ್ ಆ ಥರದವ್ರನ್ನ ಯಾರಾದ್ರೂ ಬಯಸ್ತಾಳೇನೋ? ಚೆ, ಹಾಗೇನೂ ಅಲ್ಲ. ಅವಳು ಇಷ್ಟಪಡೋದು ದಾರಾ ಸಿಂಗು, ಆರ್ನಾಲ್ಡು, ಮೈಕ್ ಟೈಸನ್ನು, ಮೊಹಮ್ಮದ್ ಅಲಿ ಅಂತವ್ರನ್ನ. ಮಲ್ಲೇಶ್ವರಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ರ ಮನ್ಲು ಹೆಣ್ಣು ಮಕ್ಕಳಿಗೆ ರಂಗೋಲೆ, ಅಡಿಗೆ, ಹಾಡು ಪಾಡು ಕಲಿಸಿದ್ರೆ, ನಾನು ನನ್ನ ಮಗಳಿಗೆ ಕುಸ್ತಿ, ಕರಾಟೆ, ಬಾಕ್ಸಿಂಗು, ವೆಯ್ಟ್ ಲಿಫ್ಟಿಂಗು ಕಲಿಸ್ತಾ ಇದ್ದೀನಿ. ಯಾಕೆ ಹೇಳಿ? ಬೆಂಗಳೂರಲ್ಲಿ ವಾಟರ್ ಪ್ರಾಬ್ಲಮ್ ನೋಡಿ, ಅತ್ತೆ ಮನೇಲಿ ನೀರು ಹೊರೋಕೆ ತಾಕತ್ ಬರ್ಲಿ ಅಂತ ಅಲ್ವಾ? ನೋ, ಮದುವೆ ಆದ್ಮೇಲೆ ಗಂಡ ಅತ್ತೆ ಮಾವನ್ನ ಹ್ಯಾಂಡಲ್ ಮಾಡೋದು ಕಲೀಲಿ ಅಂತ. ವೇಟ್ ಲಿಫ್ಟಿಂಗ್ ಅಲ್ಲಿ ಸ್ಟೇಟ್ ಚಾಂಪಿಯನ್, ಬಾಕ್ಸಿಂಗ್ ನಲ್ಲಿ ಗೋಲ್ಡ್ ಮೆಡಲಿಸ್ಟು, ಅಷ್ಟೇ ಅಲ್ಲ, ರೆಸ್ಲಿಂಗ್ ಅಲ್ಲಿ ನ್ಯಾಷನಲ್ ಚಾಂಪಿಯನ್. ಯಾಕೋ ಒಬ್ಳೆ ಮಗಳು, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್, ಬಂಗ್ಲೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಇದೆ. ಅಯ್ಯಯ್ಯೋ, ಇಷ್ಟೆಲ್ಲ ಇದ್ಮೇಲೆ ಇನ್ಯಾಕೆ ತಡ ಮಾಡೋದು? ವಾಲ್ಗ ಊದಿಸ್ಬಿಡೋಣ. ವಾಲ್ಗಾನ? ಹುಡುಗಿನೇ ನೋಡ್ಲಿಲ್ಲ? ಹಲೋ ಓಲ್ಡ್ ಮ್ಯಾನ್. ಹಾಯ್ ಹೀರೋ. ಹಾಯ್. ಯಾಕೆ ನಿಂತ್ಕೊಂಡ್ಬಿಟ್ರಿ? ಕೂತ್ಕೊಳ್ಳಿ, ಪ್ಲೀಸ್ ಸಿಟ್ ಡೌನ್. ನನ್ನ ಮಗಳು ಕಿಸ್ ಕೊಟ್ಟಿರಿ ಗಾಬರಿ ಆಗ್ಬಿಟ್ರಾ? ಓ ಕಮ್ ಆನ್, ಫಾರಿನ್ ಅಲ್ಲಿ ಇದೆಲ್ಲ ಕಾಮನ್. ಏನ್ ಹೇಳ್ತೀರಾ? ಅವಳು ಓದಿದ್ದೆಲ್ಲ ಇಂಗ್ಲಿಷ್ ಸ್ಕೂಲು, ಅವಳು ನೋಡೋದೆಲ್ಲ ಇಂಗ್ಲಿಷ್ ಫಿಲ್ಮ್ಸು, ಅವಳು ಓಡಾಡೋದು ಬ್ರಿಗೇಡ್ಸು, MG ರೋಡು. ಸ್ವಲ್ಪ ಫಾಸ್ಟ್ ಅಷ್ಟೇ. ಬೈ ದ ವೇ, ಏನ್ ತಗೋತೀರಿ? ಕಾಫಿ, ಟೀ, ಏನಾದ್ರೂ ಸರಿ. ಡ್ಯಾಡ್, ಯಾ? ನನಗೊಂದು ಸ್ಮಾಲ್ ಪೆಗ್, ಸೋಡಾ ಬೇಡ, ಐಸ್ ಮಾತ್ರ ಸಾಕು. ನಿಮ್ ಹುಡುಗಿ ಡ್ರಿಂಕ್ಸ್ ತಗೋತಾಳ? ನಾನು
ಯಾವಾಗ್ಲೂ ತಗೊಳ್ಳೋದಿಲ್ಲ. ಫ್ರೆಂಡ್ಸು ಪಾರ್ಟಿ ಇದ್ದಾಗ ಮಾತ್ರ. ಜಸ್ಟ್ 1 ಪೆನ್, ದಟ್ಸ್ ಆಲ್. ನೋ ಪ್ರಾಬ್ಲಮ್. ನನ್ನ ಮಗಳನ್ನ ಮದುವೆ ಆಗೋದಕ್ಕೆ 100 ಫಾರಿನ್ ಗನ್ಗಳು ಇಂಟರ್ನೆಟ್ ನಲ್ಲಿ ಪೀಡಿಸ್ತಾ ಇದ್ದಾರೆ. ಆದ್ರೆ ಇರೋಳೊಬ್ಬ ಮಗಳನ್ನ ಫಾರಿನ್ ಕಳ್ಸೋದಕ್ಕೆ ನನಗೆ ಇಷ್ಟ ಇಲ್ಲ. ಸಿಗರೇಟ್? ಓ ಡ್ಯಾಡ್, ಲೈಟರ್. ನಿಮ್ ಹುಡುಗಿ ಸಿಗರೇಟು ಸೇತಾಳ? ಯಾವಾಗ್ಲೂ ಸೇದೋದಿಲ್ಲ, ಡ್ರಿಂಕ್ಸ್ ತಗೊಂಡಾಗ ಮಾತ್ರ ಸೇತಾಳೆ. ನೋ ಪ್ರಾಬ್ಲಮ್. ನಿನಗೆ ಒಪ್ಕೆನಾ ಬೇಬಿ? ಐ ಲೈಕ್ ಹಿಮ್. ಫೈನ್. ಮದುವೆ ಯಾವಾಗ ಇಟ್ಕೊಳ್ಳೋಣ? ಸಾರಿ ಸರ್, ಮದುವೆಗೆ ಮುಂಚೆ ಐ ವಾಂಟ್ ಟು ಸ್ಪೆಂಡ್ ಎ ಡೇ ವಿತ್ ಹರ್. ಅವಳು ಇಷ್ಟ ಕಷ್ಟ ಎಲ್ಲ ನಂಗೆ ಅರ್ಥ ಆಗ್ಬೇಕು. ಒನ್ ಡೇ ಯಾಕೆ? ಒಂದು ವಾರ ಬೇಕಾದ್ರೂ ಹೋಗೋಣ. ಊಟಿಯಲ್ಲಿ ಕೋನಾರ್ಕ್ ರೆಸಾರ್ಟ್ ರೂಮ್ ನಂಬರ್ 26 ಉಳ್ಕೊಳಕ್ಕೆ ಬೊಂಬಾಟಾಗಿರುತ್ತೆ. ಅಜ್ಜಿ, ಎಲ್ಲಿ ಮಮ್ಮಿ ಡ್ಯಾಡಿ? ಊಟಿ ಊಟಿ ಊಟಿ. ನೋ ಪ್ರಾಬ್ಲಮ್. ನನ್ನ ಮಗಳು ಹ, ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡ್ಬಿಟ್ಲು. ಹ, ಹ, ಹ. ತಾಯಿ ಇಲ್ದೆ ಬೆಳೆದ ಮಗಳು, ಹ್ಮ್. ಅಂಕೆ ಇಲ್ದೆ ಬೆಳೆದ್ಬಿಟ್ಟು ಹೇಳ್ಬಾರ್ದು ನೋಡಿ. ಹ. ಅದಕ್ಕೆ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದೀನಿ. ಹೆಣ್ಮಕ್ಳು ಅಂದ್ರೆ ಹಾಗೆ ಇರ್ಬೇಕು. ಹೌದು ಹೌದು. ರೂಪಾ ಏನ್ ಮಾಡ್ತಾ ಇದ್ದೀರಾ? ನಮಸ್ಕಾರ ಮಾಡ್ತಿದ್ದಾಳೆ. ನಮಸ್ಕಾರ ಮಾಡೋದು ನಮ್ ಸಂಪ್ರದಾಯ ಅಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಮುತ್ತಿನಂಥ ಮಾತಾಡಿದ್ರಿ. ಈಗಿನ ಕಾಲದ ಹೆಣ್ಮಕ್ಳು ಕಾಲಿಗೆ ಬೀಳೋದಿರ್ಲಿ, ನೆಲ ನೋಡೋದನ್ನೇ ಮರ್ತು ಬಿಟ್ಟಿದ್ದಾರೆ ಅಲ್ವಾ? ಹುಡುಗಿ ಹೇಗಿದ್ದಾಳು? ಮಾರಿಗ್ ಬಿಟ್ಟು ಕುರಿ ತರಗಾಳೆ. ಹೋಗೋಣ. ಲಕ್ಷಣವಾಗಿದ್ದಾಳೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ಏನು ಓದಿದ್ಯಮ್ಮ? 7ನೇ ಕ್ಲಾಸು. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಅಯ್ಯೋ, ಅವಳು ಓದ್ತೀನಿ ಅಂದ್ಲು, ನಾನೇ ಬೇಡ ಅಂದೆ. ಈಗಿನ ಕಾಲದಲ್ಲಿ ಹುಡುಗರು ಸರಿ ಇಲ್ಲ ನೋಡಿ. ಲವ್ ಗಿವ್ ಅಂತ ತಲೆ ಕೆಡಿಸ್ಬಿಡ್ತಾರೆ. ಅಯ್ಯೋ, ಹೌದು ಹೌದು, ನಾವೇ ನೋಡಿದೀವಲ್ಲ ಈ ಕಾಲೇಜು, ಪಾರ್ಕು, ಸಿನಿಮಾ, ಬೈಕ್ಗಳಲ್ಲಿ ಆ ಹುಡುಗಿರು ಆ ಹುಡುಗರನ್ನ ಹೆಂಗ್ ತೊಬ್ಕೊಂಡು ಕೂತಿರ್ತಾರೆ. ಥೋ ಥೋ ಥೋ, ಈ ಕಾಲದ ಹುಡುಗರಿಗೆ ಸ್ವಲ್ಪನೂ ಮಾನ ಮರ್ಯಾದೆ ಏನು ಇಲ್ಲ. ಇದು 19th ಸೆಂಚುರಿ ಅಲ್ಲ ಅಜ್ಜಿ, 2004. ಲೈಫ್ ನ ಎಂಜಾಯ್ ಮಾಡ್ಬೇಕು. ಮಾಡಯ್ಯ ಮಾಡು. ನೀನು ಮದುವೆ ಮಾಡ್ಕೊಂಡು ಏನು ಬೇಕು ಎಲ್ಲ ಎಂಜಾಯ್ ಮಾಡು. ನಿನಗೆ ಹಾಡು ಹಸಿ ಏನಾದ್ರು ಬರುತ್ತೇನಮ್ಮ? ಎಲ್ಲಿ ಒಂದ್ ಹಾಡು ಹೇಳಮ್ಮ. ಬಾಮೆಯ ನೋಡಲು ತಾ ಬಂದ ಬೃಂದಾವನದಿಂದ ಮುಕುಂದ. ನಾನ್ ಬಡ್ಕೊಂಡೆ. ಇದು 19th ಸೆಂಚುರಿ ಮುದುಕಿ. ಇದಕ್ಕೆ ನನ್ ಟೇಸ್ಟ್ ಅರ್ಥ ಆಗಲ್ಲ ಅಂತ ಕೇಳಿದ್ರ ನನ್ ಮಾತು? ಒಂದು ಬೀಸ್ಟ್, ಒಂದು ಸೂಪರ್ ಫಾಸ್ಟ್, ಇನ್ನೊಂದು ವೇಸ್ಟ್. ಎಸ್ಸು, ನೀನು ಎಸ್ಸು ಅಂದಿದ್ರೆ ಕೈ ತುಂಬಾ ಸಿಗುತ್ತಿರ್ಲಿಲ್ವೇ ಒಳ್ಳೆ ಕಾಸು? ನಿನ್ ಕೈಗೆ ಸಿಕ್ಕಿದ್ರೆ ಹರಾಜ್ ಹಾಕ್ಬಿಡ್ತೀಯ. ನೋಡಿ, ನನಗೆಂತ ಹುಡುಗಿ ಬೇಕಂತ ಸೆಲೆಕ್ಟ್ ಮಾಡಕ್ ನನ್ ಚೆನ್ನಾಗ್ ಗೊತ್ತು. ಪ್ಲೀಸ್ ಈ ವಿಷಯದಲ್ಲಿ ಯಾರು ತಲೆ ಹಾಕ್ಬೇಡಿ. ಬಾಯ್. ಇವನ್ ಯಾವಾಗ ಸೆಲೆಕ್ಟ್ ಮಾಡ್ತಾನೋ, ಇನ್ ಯಾವಾಗ ನನಗ್ ಸೊಸೆ ಬರ್ತಾಳೋ ಆ ದೇವ್ರಿಗೆ ಗೊತ್ತು. ಹೌ ಮಚ್? 300. ಥ್ಯಾಂಕ್ ಯು. ಥ್ಯಾಂಕ್ಸ್. ಗುಡ್ ಮಾರ್ನಿಂಗ್ ಅಂಕಲ್. ಹೇ, ಗುಡ್ ಮಾರ್ನಿಂಗ್ ಶರಣ್. ಬಾರಯ್ಯ. ಈಗ ಒಂದ್ ವಿಷಯ, ನಾನ್ ಸ್ವಲ್ಪ ಅರ್ಜೆಂಟ್ ಆಗಿ ಬ್ಯಾಂಕಿಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ. ನಿನ್ ಸ್ನೇಹಿತ ಇದಾನಲ್ಲ, ಅವನ್ ಬರೋವರೆಗೂ ಸ್ವಲ್ಪ ಅಂಗಡಿ ಕಡೆ ನೋಡ್ಕೋತೀನಿ. ಓಕೆ ಅಂಕಲ್, ನೀವು ಹೊರಟು ಬನ್ನಿ. ಓಪನ್ ಕಣು, ಆಂಟಿವ್ರು ಜಾಸ್ತಿ ಬರ್ತಿರ್ತಾರೆ. ಪರವಾಗಿಲ್ಲ ಬಿಡಿ, ಕೇಳಿದ್ರೆ ಅಂಕಲ್ ನಂಬರ್ ಕೊಟ್ಬಿಡ್ತೀನಿ. ಏಯ್, ಬರ್ಲಾ? ಥ್ಯಾಂಕ್ ಯು. ವಾವ್, ಕೀಬೋರ್ಡ್. ಬರ್ತೀನಿ. ಅಂದಾಗೆ ನಿಮ್ಮ ಹೆಸರು? ರಮ್ಯಾ. ನಂಗೆ ಚೋಲಿಗೆ ಪೀಚೆ ಹಾಡು ತುಂಬಾ ಇಷ್ಟ. ನನಗೂ ಅಷ್ಟೇ. ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ನೀವು ತುಂಬಾ ಚೆನ್ನಾಗಿ ಬಾರಿಸ್ತೀರಾ. ಥ್ಯಾಂಕ್ ಯು. ಏನು ಬೇಕಾಗಿತ್ತು? VCD. ಮೈಕಲ್ ಜಾಕ್ಸನ್ನ ಪ್ರಭು ದೇವನ? ಅಲ್ಲ, ಮೈಸೂರು ಮಲ್ಲಿಗೆ. ಓ, ಮೈಸೂರು ಮಲ್ಲಿಗೆ.
ಎಸ್ ಥ್ಯಾಂಕ್ಸ್. ನನ್ನ ಪರ್ಸನಲ್ ಕಲೆಕ್ಷನ್ ಹೇಗಿದೆ ಅಂತ ಫೋನ್ ಮಾಡಿ ಹೇಳಿ. ಓಕೆ. ಥ್ಯಾಂಕ್ ಯು. ಭಾಳ ಅರ್ಜೆಂಟ್ ಇರೋದಿಲ್ಲ ಅಂತ ಕಾಣಿಸುತ್ತೆ. ಹೇ ಹಲೋ. ನಾಗಾಭರಣ ಮೈಸೂರು ಮಲ್ಲಿಗೆ ಕೊಡು ಅಂದ್ರೆ ಯಾವ್ದು ಬ್ಲೂ ಫಿಲ್ಮ್ ಕೊಟ್ಟಿದ್ಯಾ? ನಮ್ಮಪ್ಪ ಅಮ್ಮ ಅಜ್ಜಿ ತಾತ ಇಡೀ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಂತೆ ಸಿಡಿ ತಗೊಳ್ಳೋಣ ಅಂತ ಬಂದ್ರೆ ಯಾವ್ದು ಡರ್ಟಿ ಫಿಲ್ಮ್ ಕೊಟ್ಟಿದ್ಯಲ್ಲ? ಯಾಕೋ ಹಿಂಗ್ ಮಾಡ್ದೆ? ನಂಗೊಂಥರ ಆಗ್ತಿದೆ ಗೊತ್ತಾ? ನನ್ ಯಾಕೋ ಮುಖ ತೋರ್ಸಕ್ಕೆ ಆಗ್ತಾ ಇಲ್ಲ. ಯಾವುದೋ ಫಾಸ್ಟ್ ಆಗಿದೆ ಗೀಟ್ಬೋದು ಅಂದ್ಕೊಂಡೆ. ಬಾಂಬು. ಆದರೆ ಏನಂತೆ, ಎಲ್ಲ ಲವ್ ಸ್ಟೋರಿಗಳು ಸ್ಟಾರ್ಟ್ ಆಗೋದು ಜಗಳದಿಂದನೇ ಅನ್ನೋದು ವೇದಾಂತ ಅಲ್ಲ, ಸಿದ್ಧಾಂತ. ಏನೋದು ವೇದಾಂತ ಸಿದ್ಧಾಂತ? ನ್ಯೂಟನ್ಸ್ ಥಿಯರಿಗಳು ಎವ್ರಿ ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್. ನನ್ ಮಗ್ನೆ, ಅದೇನ್ ಸಿದ್ಧಾಂತನೋ ಅದೇನ್ ತೀರಿನೋ, ಮನೇಲಿದ್ರೆ ನಿಮ್ ಅಜ್ಜಿ ಕಾಟ, ಅಂಗಡಿಗೆ ಬಂದ್ರೆ ನಿನ್ ಕಾಟ. ನಂದು ಒಳ್ಳೆ ಕರ್ಮ ಆಗೋಯ್ತು. ಯಾಕೋ ಹುಡುಗಿ ಗಿಟ್ಲಿಲ್ವನಾ? ಎಲ್ ಗಿಟ್ಟುತ್ತೆ? ಒಬ್ಳು ಲವ್ ಮಾಡೋಣ ಅಂದ್ರೆ ಫೈಟ್ ಮಾಡೋಣ ಅಂತಾಳೆ, ಇನ್ನೊಬ್ಳು ಮಾತಾಡೋಣ ಅಂದ್ರೆ ರೂಮ್ ಹಾಕೋಣ ಅಂತಾಳೆ, ಮತ್ತೊಬ್ಳು ಹಾಡು ಅಂದ್ರೆ ಭಾಮೆಯ ನೋಡುತ್ತಾ ಬಂದ ಅಂತಾಳೆ. ಎಲ್ಲ ನಿಮ್ಮ ಅಜ್ಜಿ ಟೇಸ್ಟ್ಗಿದೆ, ನನ್ನ ಟೇಸ್ಟ್ ಒಂದೂ ಇಲ್ಲ. ನಿನ್ ಟೇಸ್ಟ್ ಅಂದ್ರೆ ಬ್ಯೂಟಿಫುಲ್ ಫೇಸ್, ವಂಡರ್ಫುಲ್ ಐಸ್, ಮಸ್ತ್ ಫಿಗರ್, ಬಟರ್ ತರ ಕಲರ್. ಅವಳು ಶಾರ್ಟ್ಸ್, ಮಿನೀಸ್, ಮಿಡೀಸ್, ಮೈಕ್ರೋ ಮಿನೀಸ್ ಎಲ್ಲ ಹಾಕ್ಬೇಕು. ಬಾಬ್ ಕಟ್ ಇಲ್ಲ ಬಾಯ್ ಕಟ್ ಮಾಡಿಸಿರ್ಬೇಕು. ಓಕೆ, ಅವಳು ನನ್ನ ಜೊತೆ ಹೋಗ್ತಿದ್ರೆ ಫ್ರೆಂಡ್ಸ್ ಎಲ್ಲ ವರ್ಕೊಂಡು ಸಾಯ್ಬೇಕು. ಹಂಗಿರ್ಬೇಕು ಹುಡುಗಿ ಅಂದ್ರೆ. ಎಕ್ಸ್ಕ್ಯೂಸ್ ಮೀ. ಎಸ್. ಎಷ್ಟಿದು? 49. ಥ್ಯಾಂಕ್ ಯು. ಎಲ್ಲವರ್ಗ ಇಲ್ಲ, ಲೋಫರ್ಗೆ. ಹಂಗಾರೆ ಕೊಡು ಮತ್ತೆ. ಇದನ್ನೇ ಹೇಳೋದು, ಸುಮ್ನಿರ್ಲಾರ್ದೆ ಇರ್ವೆ ಬಿಟ್ಕೊಂಡ್ರು ಅಂತ. ಅವಳು ಇರ್ವೆ ಅಂತ ನನಗೇನು ಗೊತ್ತು, ಹುಡುಗಿ ಅನ್ಕೊಂಡೆ. ಹಲೋ ಟೀನ್ಸ್ ಕ್ಯಾಂಪ್, ಯಾರಿದಾರ? ನಾನೇ ಮಾತಾಡ್ತಿದ್ದೀನಿ. ನಾನು ನಿಮ್ ತಂದೆ ಫ್ರೆಂಡು. ಒಬ್ಳು NRI ಹುಡುಗಿ ಇದ್ದಾಳೆ. ಶೀ ಇಸ್ ಫ್ರಮ್ ಅಮೆರಿಕಾ. ಇಂಡಿಯಾ ಹುಡುಗನ್ನೇ ಮದುವೆ ಆಗ್ಬೇಕಂತ ಆಸೆ ಪಟ್ಟಿದ್ದಾಳೆ. ನಿನಗೆ ಚೆನ್ನಾಗಿ ಸೂಟ್ ಆಗ್ತಾಳೆ. ನೀನೊಂದ್ಸರಿ ನೋಡಿದ್ರೆ. ಸಾರಿ, ನಾನು ಯಾವ ಹುಡುಗಿ ನೋಡಲ್ಲ. ಏ ಯಾರು? ನಮ್ಮಪ್ಪನ ಫ್ರೆಂಡ್ ಕಣೋ, NRI ಹುಡುಗಿ ಅಂತೆ, ಬಂದು ನೋಡಿ ಅಂತಿದ್ದಾರೆ. ನೋಡು, ಸಾರಿ, ಈ ಅರೇಂಜ್ ಮ್ಯಾರೇಜ್ ಅಂದ್ರೆ ಬೋರ್. ಹೆಣ್ಮಕ್ಳು ನಿಂಗೆಲ್ಲ ಡಿಸಪಾಯಿಂಟ್ ಮಾಡಬಾರ್ದು ಮುಚ್ಚೆ. ನೋಡು, ನಿನಗಾದ್ರೆ ನಿನಗೆ, ಇಲ್ಲ ಅಂದ್ರೆ ನನಗೆ. ಕೊಡ ಇಲ್ಲಿ. ಹಲೋ ಸರ್, ನಾವು ಇವಾಗಲೇ ಬರ್ತಾ ಇದ್ದೀವಿ. ಅಡ್ರೆಸ್ಸು. ರೇ ಸ್ವಾಮಿ, ಏನ್ರಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಫೋನ್ ಮಾಡಿದವ್ರು ನೀವೇ ತಾನೆ? ಹೌದು ಸರ್, ನಾನೇ ಫೋನ್ ಮಾಡಿದ್ದು. ಇನ್ನೇನು ಬರ್ತಾರೆ, ಇಷ್ಟೊತ್ತೇ ಕಾದಿದ್ದೀರಂತೆ. ಏನ್ರಿ ಇಷ್ಟೊತ್ತು? 45 ನಿಮಿಷ ಆಯ್ತಲ್ರಿ ಇಲ್ಲಿ. ಏನ್ ಹುಡುಗಾಡ್ತಾರೆ ನೀವು? ಹೆಣ್ಣು ನೋಡಕ್ ಬಂದಿರೋದು ನನ್ಗೋ ನಿನ್ಗೋ? ಐ ಆಮ್ ಸಾರಿ. ಹುಡುಗಿ ಸೂಪರ್. ಇವ್ರೇನಾ? ಹೇ, ಹುಡುಗಿ ಅಮ್ಮ ರೀ. ಮಮ್ಮಿನೇ ಈ ರೇಂಜಾ? ನಮಸ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಲೋ. ನಮಸ್ತೆ. ಹಾಯ್. ಸಾರಿ, ಬರೋದು ಸ್ವಲ್ಪ ಲೇಟ್ ಆಗಿ ಹೋಯ್ತು. ನನ್ನ ಮಗಳು ಇಲ್ಲಿ ಶಾಪಿಂಗ್ ಹೋಗಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ಏನ್ ತಗೊಳ್ತೀರಾ? ಕಾಫಿ? ನನ್ಗೇನು ಬೇಡ. ಏಯ್, ದೊಡ್ಡವ್ರು ಕೇಳಿದಾಗ ಬೇಡ ಅನ್ಬಾರ್ದು. 2 ಮಸಾಲೆ, 2 ಆಪಲ್ ಜ್ಯೂಸು, 2 ರಸಗುಲ್ಲ. ಹಾಯ್ ಮಾಮ್. ಹಾಯ್ ಬೇಬಿ. ಇವಳೇ ನನ್ನ ಮಗಳು ಮೊನಾಲಿಸಾ. ಹಾಯ್. 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 ಹಲೋ. ನಮಸ್ತೆ. ಸೊ ಮಿಸ್ಟರ್ ಧ್ಯಾನ್, ಏನನ್ನಿಸ್ತು? ಬ್ಯೂಟಿಫುಲ್. ನಾನು ಕೇಳಿದ್ದು ದೋಸೆ ಬಗ್ಗೆ. ಎಣ್ಣೆ ಸ್ವಲ್ಪ ಜಾಸ್ತಿ. ಏನ್ ಓದಿದ್ರಾ? ಡಿಗ್ರಿ ಮುಗೀತು. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಸದ್ಯಕ್ಕೆ ಮದುವೆ ಆಗಿ ಮಕ್ಕಳು ಮಾಡಬೇಕು ಅಂತಿದ್ದಾನೆ. ಅದನ್ನ ಮಾಡಿ ಮಾಡಿನೇ ದೇಶದಲ್ಲಿ 105 ಕೋಟಿ ಜನಸಂಖ್ಯೆ ಆಗಿರೋದು. ನಾನ್ ಕೇಳಿದ್ದು ಜೀವನಕ್ಕೆ ಏನ್ ಮಾಡ್ತೀರಾ ಅಂತ. ಬಿಸ್ನೆಸ್. ಬಿಸ್ನೆಸ್ ಅಂದ್ರೆ? ನಮ್ದೇ A to Z ಶಾಪ್ ಇದೆ. ಅಷ್ಟೇನಾ? ನಾನೆಲ್ಲೋ ಟಾಟಾ ಬಿರ್ಲಾ ತರ ದೊಡ್ಡ ಬಿಸ್ನೆಸ್ ಇರಬೇಕು ಅಂದ್ಕೊಂಡಿದ್ದೆ.
ಅನ್ಕೊಂಡಿದ್ಲು ಅಷ್ಟೇ. ಆದ್ರೆ ಹಾಗೆ ಇರ್ಬೇಕು ಅಂತ ಏನಿಲ್ಲ, ಅಡ್ಜಸ್ಟ್ ಮಾಡ್ಕೋತಾಳೆ. ಹಾ ಓಕೆ. ನಿಮಗ್ ಹಾಡು, ಹಾಸ್ಯ, ಅಡುಗೆ ಏನಾದ್ರೂ ಬರುತ್ತಾ? ಹಾಡು ಎಲ್ಲ ಬರುತ್ತೆ. ಸೂಪರ್ ಹಾಡಾಡ್ತಾನೆ, ಬೊಂಬಾಟಾಗಿ ಅಡಿಗೆ ಮಾಡ್ತಾನೆ. ಬೆಳಗ್ಗೆ ಆದ ತಕ್ಷಣ ಇವ್ರ ಮನೆ ಮುಂದೆ ರಂಗೋಲಿ ಬಿಡೋದು ಇವನೇ. ಹುಡುಗಿ ಒಪ್ಗೆನಾ? ನನಗೇನೋ ಇಷ್ಟ ಆಯ್ತು. ಆದ್ರೆ ನನಗಿಷ್ಟ ಆಗ್ಲಿಲ್ಲ. ಯಾಕಮ್ಮ? ಹುಡುಗ ಚೆನ್ನಾಗಿಲ್ವಾ? ಹುಡುಗ ಏನೋ ಪರವಾಗಿಲ್ಲ, ಆದ್ರೆ ಇವ್ರ ಲೈಫ್ ಡಿಸ್ಲೈಕ್ಸ್ ಏನಂತ ನನಗ್ ಗೊತ್ತಾಗ್ಬೇಕು, ನನ್ನ ಲೈಫ್ ಡಿಸ್ಲೈಕ್ಸ್ ಏನಂತ ಇವ್ರಿಗೆ ಗೊತ್ತಾಗ್ಬೇಕು. ಅದಕ್ಕೆ ಐ ವಾಂಟ್ ಟು ಸ್ಪೆಂಡ್ ಒನ್ ಹೋಲ್ ಡೇ ವಿತ್ ಹಿಮ್. ಲೈಫ್ ಅಲ್ಲಿ ರಿಸ್ಕ್ ತಗೊಳ್ಳೋದಂದ್ರೆ ನನಗ್ ತುಂಬಾ ಇಷ್ಟ. ನಿನಗೆ? balloons. ಧ್ಯಾನ್ ನಿಲ್ಸಿ ನನಗೆ ಬಲೂನ್ ಬೇಕು. ಸ್ಟಾಪ್ 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 ಸ್ಟಾಪ್. ನಂಗೆ ಬಲೂನ್ ಅಂದ್ರೆ ತುಂಬಾ ಇಷ್ಟ. ಹೋಗ್ತಾರಲ್ಲ? ಓಕೆ ಪ್ಲೀಸ್ ಬೇಗ ಬಾ. ಯಾ ಸ್ಪೀಡಾಗಿ ತಿರುಗಿಸಿ. ಓಕೆ ಮೇಡಮ್. ಬಲೂನ್ ತಗೊಳ್ಳೋಣ. ಬಲೂನ್ ಕೊಡಿ. ಎಷ್ಟು ಬೇಕು? अरे सचिन नहीं हूँ मैडम, नितिन. नो नो नो, यू आर सचिन. मैडम यही है मेरा प्रॉब्लम. ನಾನು ಸಚಿನ್ ಅಲ್ಲ, ಅಪ್ಪಿ ತಪ್ಪಿ ಅವನ ತರನೇ ಹುಟ್ಟಿರೋ ನಿತಿನ್. ಅಂದ್ರೆ ಯಾರು ನಂಬಲ್ಲ. ಆಟೋಗ್ರಾಫ್ ಕರ್ಕೋ ಸಬ್ ಮೇರಾ ಸಿರ್ ಕಾತಾ है. ಆಟೋಗ್ರಾಫ್ಗೆ ಸೈನ್ ಮಾಡ್ತಾ ನಿಂತ್ಕೊಂಡ್ರೆ ನನಗೆ ಕೆಲಸ ಕೊಟ್ಟು ಬೈದು ಆಚೆ ಓಡಿಸ್ತಾರೆ. ಮೇಡಮ್ ಎ ಬಲೂನ್ಸ್ ಎ ದಿಲ್ ಮಾಂಗೆ ಮೋರ್. ಎಷ್ಟು ಓಕೆ ಒಂದು ಬಲೂನ್ ಕೊಡಿ. ಹಾ ಒಂದಲ್ಲ 4 ಕೊಡಿ ಕೊಡಿ. ಅಚ್ಚಾ Take this. लीजिए मैडम. One more. Okay. And then ನಿಮ್ಮ ರೈಟ್ ಸೈಡ್ ಅಲ್ಲಿ. Okay. One more. Yeah. Come on, Dhyan, hold this. ಅದು. Oh. Yeah, and this is nothing. ಒಂದು ಕೆಲಸ ಮಾಡಿ, ಗ್ರೀನ್ ಕೊಡಿ. One more. One more. Dhyan, come on, hold it properly. One more. Take this. Hold. ಒಂಚೂರು. Dhyan. Okay. Thank you. Left ಕೊಡಿ. लीजिए. Yeah. ಅದೇ. Okay. Yeah, ಅದು. last. ಇಟ್ಕೊಂಡಿದ್ದೀನಿ. अय्ला, मैं कहाँ हूँ? ಒಂದು ನಿಮಿಷ, ಪಾಪ್ಕಾರ್ನ್ ತರ್ತೀನಿ. Okay.
ನೋಡಂಗಿದ್ರೆ ನೋಡು, ಇಲ್ಲ ಅಂದ್ರೆ ಹುಡುಗಿನ ಕರ್ಕೊಂಡು ಪಾರ್ಕ್ ಹೋಗು. ಸಾರಿ ನಮ್ಮನೆ ಎದ್ದು ಹೋಗಂತಿದ್ಯಾ? ಮೋನ ಪರವಾಗಿಲ್ಲ ಬಿಡು. ಹೋಗದೆ ಇದ್ರೆ ಏನೋ ಮಾಡ್ತೀಯಾ? ಮೋನ ಪರವಾಗಿಲ್ಲ ಬಿಡು ಪ್ಲೀಸ್. ಆಚೆ ಬಾ ನೋಡ್ಕೋತೀನಿ. ಏನ್ ಆಚೆ ಬರೋದು? ನಾನಲ್ಲ, ನನ್ ಬಾಯ್ ಫ್ರೆಂಡ್ ನೋಡ್ಕೊಳ್ತಾನೆ. ಮೋನ ಪ್ಲೀಸ್ ಮೋನ ನಡಿ ಆಚೆ ನಡಿ. ನನ್ನ ಮಾತು ಸುಮ್ಮನಿರು ಪ್ಲೀಸ್ ಮೋನ ಪ್ಲೀಸ್. ನನಗೋಸ್ಕರ ಇಷ್ಟ ಮಾಡಕ್ಕಾಗಲ್ವಾ? ಪ್ಲೀಸ್ ಮೋನ ದಯವಿಟ್ಟು ನನ್ನ ಮಾತು ಕೇಳು ಮೋನ. ಮೋನ ಸುಮ್ಮನೆ ಯಾಕೆ ಹೋಗೋಣ ಬಾ. ಕಮ್ ಆನ್ ಹೀರೋ. ಸಾರಿ ಅವಳು ಪರವಾಗಿ ನಾನ್ ಸಾರಿ. ಧ್ಯಾನ್, ಏನಾಯ್ತು ಧ್ಯಾನ್? ಅಯ್ಯೋ ಪಾಪ ಧ್ಯಾನ್, ಆಗಿಲ್ಲ ತಾನೆ? ಏನ್ ಮಾಡ್ತಿದ್ಯಾ ಇಡಿಯಟ್? ನೀನೊಬ್ಬ ಹೀರೋ ಅನ್ಕೊಂಡಿದ್ದೆ. ಜಾಕಿ ಚಾನ್ ತರ 2-3 ಪಂಚ್ ಹೊಡೆದು ಅವ್ನ ಮುಖ ಮುತ್ತಿ ಅಪ್ಪಾಚಿ ಮಾಡ್ತೀಯ ಅಂದ್ರೆ ಒಂದೇ ಐಟಲ್ ಬಾಲ ಮುಗಿಸ್ಕೊಂಡು ಬಂದ್ಬಿಟ್ಟೆ. ಶೇಮ್ ಆನ್ ಯು. ನಿನಗಂತೂ ಮಾನ ಮರ್ಯಾದೆ ಇಲ್ಲ. ಕೋಳಿ ಪಕ್ಕದಿಂದ ನನ್ನ ಮರ್ಯಾದೆನೂ ಕಳೆದ್ಬಿಟ್ಟೆ. ಇಷ್ಟೆಲ್ಲ ಮಾತಾಡ್ತಿದ್ರು ನಿನ್ ಪಾಡಿ ನೀನು ಹೋಗ್ತಾನೆ ಇದೆಯಲ್ಲ. ಇದು ಸ್ಪಿರಿಟ್ ಅಂದ್ರೆ. ಕಮಾನ್ ಟರ್ನ್ ಮಾಡು, ಅವ್ನ ಕೈ ಕಾಲು ಮುರಿದು ಬರೋಣ. ಕಮಾನ್ ಸ್ಟ್ಯಾಂಡ್ ಯಾಕೆ ಹಾಕ್ತಿದ್ಯಾ? ಏನೀಗ? ಒಂದು ನಿಮಿಷ. ಮೈ ಗಾಡ್ ಗೋ. ಜಾಕಿ ತಕ್ಕ ಕೂದ್ರೆ ನೀನೇನ್ ಕಟ್ಕೊಂಡ್ರೆ ಇದೇ ಗತಿ. ಹೊಸ ಬೈಕು ಯಾವತ್ತೂ ಇದರ ಕೈ ಕೊಟ್ಟಿರ್ಲಿಲ್ಲ. ಈಗ ಕೊಟ್ಟಿದೆಯಲ್ಲ, ಏನ್ ಮಾಡೋಣ? ಇನ್ನೇನ್ ಮಾಡ್ತೀಯಾ? ಸ್ಟಾಪ್. ಯಾಕೆ? ಇದೇ ನಮ್ಮ ಹಾಸ್ಟೆಲ್. ನಾನು ಇಲ್ಲೇ ಇರೋದು ಫ್ರೆಂಡ್ಸ್ ಜೊತೆ. ಬಾಯ್. ಎಕ್ಸ್ಕ್ಯೂಸ್ ಮೀ. ಏನು ಹೇಳಲೇ ಇಲ್ಲ. ಬಾಯ್ ಹೇಳಿದ್ನಲ್ಲ. ಅದಲ್ಲ, ನನ್ನ ಬಗ್ಗೆ, ನಮ್ಮ ಮದುವೆ ಬಗ್ಗೆ. ಮದುವೆನಾ? ಇದೇ ನನ್ನ ಉತ್ತರ. ಗುಡ್ ನೈಟ್. ಬ್ಯಾಡ್ ನೈಟ್. ಶೂಟಿಂಗ್ ಲೇಟ್ ಆಗ್ತಿದೆ ಮೇಡಮ್, ಪೇಮೆಂಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಅಂತೂ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ದೆ ಕಣೆ. ಬುದ್ಧಿನ ಅವ್ನು ತಿಂದಿರೋ ಒದಗೆ ಸುರ್ಸಿರೋ ಬೆವರಿಗೆ ನನ್ ಮಗ 1 ವಾರ ಫ್ಲಾಟ್. ಬಂದ ಬಕ್ರ. ಏ ಹಲೋ. ನನ್ನಲ್ಲ. ಅಲ್ಲ, NRI ನಾ. ಏ ನಿನ್ನಂತೆ. ನಾನಾ? ಏನು? ಐ ಲವ್ ಯು. ವಾಟ್? ಕೇಳಿಸಿಲ್ವಾ? ಐ ಲವ್ ಯು. ಆರ್ಯನ್, ಬನ್ನಿ ಇಲ್ಲಿ. ನಾನಾ? ನೀವೇ ಬನ್ನಿ. ಇವ್ರು ಯಾರು ಗೊತ್ತಾ? ಯಾರು? ನನ್ ಗಂಡ. ಗಂಡ? ಹಾಗಾದ್ರೆ ನೀನನ್ನು ಟ್ರೈ ಮಾಡಿದ್ದು ಸೆಕೆಂಡ್ ಸೆಟಪ್ಗಾ? ಸೆಟಪ್ ಆದ್ರೆ ಶೇಪ್ ತೆಗೆದ್ಬಿಡ್ತೀನಿ. ಅಷ್ಟಕ್ಕೆ ನೀನೇನು ಅನ್ಕೊಂಡಿದ್ಯಾ? ನಿಂದಡಿ ಹೀರೋನಾ, ಡಾಕ್ಟ್ರಾ, ಇಂಜಿನಿಯರಾ, ಇಲ್ಲ ಇನ್ಫೋಸಿಸ್ ವಿಪ್ರೋಕ MDನಾ? ಆಫ್ಟರ್ ಆಲ್ 1 ಡಿಗ್ರಿ. ನೀನು ಇವಳು ಬ್ಯೂಟಿಫುಲ್ ಅಲ್ಲ, ಇವಳು ಕ್ಯಾರೆಕ್ಟರ್ ಸರಿ ಇಲ್ಲ, ಇವಳು ಹಾಡು ಬರಲ್ಲ, ಇವಳು ಕೊಳ್ಳಿ, ಇವಳು ಡೊಮ್ಮಿ ಅಂತ ಹೆಣ್ಣೋಳ ನೆಪದಲ್ಲಿ ಮನೆಗೆ ಹೋಗಿ ಗಡತ್ತಾಗಿ ತಿಂದು ಟಾರ್ಚರ್ ಮಾಡ್ತೀಯಾ? ರೈಟ್ ಹೇಳು. ಏಯ್ ಲೆಫ್ಟೋ. ನೀನ್ ಹೀರೋನಾ? ಡಾಕ್ಟ್ರಾ? ಏನ್ ಇಂಜಿನಿಯರಾ? ನೋ. ವಿಪ್ರೋಗೆ, ಇನ್ಫೋಸಿಸ್ಗೆ MDನಾ? ನಾಟ್ ಎಟ್ ಆಲ್. ಇವನ್ ನಿನ್ ಹಸ್ಬೆಂಡಾ? ಕಾಲ್ ಹಿಡಿದ್ರೆ ಸಾಕು ಜಾಕೆಟ್ ಮೇಲೆ RN ಅಂತ ಬರ್ದಿದ್ ನೋಡಿ, ನನ್ ಮೇಲೆ ಗೂಬೆ ಕೊರಿಸ್ತೀಯಾ? ಇವನ್ ಯಾರು ಗೊತ್ತಾ? ನನ್ ಚಡ್ಡಿ ದೋಸ್ತ್ ಅಲ್ಲ, ಅದಕ್ಕೂ ಮುಂಚೆ ಚಡ್ಡಿನೂ ಹಾಕೊಳ್ತಿರ್ಲ್ವಲ್ಲ, ಆವಾಗಿಂದಾನು ದೋಸ್ತ್. ನಂಗೆ ಟಾಂಗ್ ಕೊಡ್ತೀಯಾ? ಹೇ, ನಾ ಹೆಣ್ಣೋಡೋ ನೆಪದಲ್ಲಿ ಹುಡುಗರಿಗೆ ಟಾರ್ಚರ್ ಕೊಡ್ತೀನಿ ಎಂದಲ್ಲ? ಟಾರ್ಚರ್ ಅಂದ್ರೇನು? ನನ್ ಹೆಣ್ಣೆ ನೋಡ್ಬಾರ್ದಾ? ಅಥವಾ ಅವಳು ನೋಡಿದ ತಕ್ಷಣ ಅವಳು ಹೇಗಿದ್ರು ಒಪ್ಪಿಡ್ಬೇಕಾ? ಮೊನಾಲಿಸಾ, ನೀ NRIಯೋ ಇಂಡಿಯನ್ನೋ, ನೀ ನನ್ನ ಮದುವೆ ಆಗ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ.
ಆದ್ರೆ ನಿನ್ ಸ್ಟೈಲ್ ನಂಗೆ ತುಂಬಾ ಇಷ್ಟ ಆಯ್ತು. ನಿನ್ ಲುಕ್ ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ ಹೆಸರಿನಷ್ಟೇ ಸುಂದರವಾಗಿರೋ ನಿನ್ ಸ್ಮೈಲ್ ನಂಗೆ ತುಂಬಾ ಇಷ್ಟ ಆಯ್ತು. ಐ ಲೈಕ್ ಯು. ಐ ಲವ್ ಯು ಮೊನಾಲಿಸಾ. ಏನು ಪರಿಸ್ಥಿತಿ ಬಂತ ನಮಗೆ. ಅಪ್ಪ ಮಗ ಇಬ್ರು ಸನ್ಸೈಡ್ ಕೆಲಸ ಮಾಡ್ಬಿಟ್ಟು ನಮ್ಗೆ ಏನು ಸನ್ಸೈಡ್ ಕೆಲಸ ಹೇಳ್ತಾರೆ. ಬೊಂಬೆಗಳಿಗೆ ಬಟ್ಟೆ ಹಾಕಿದ್ರೆ ತೆಗೆದಾಯ್ತು ನಮ್ಮ ಕೆಲಸ. ಸರಿ ಏನ್ ಹೇಳಮ್ಮ, ಏನ್ ತಗೋತ್ಯಾ? ಅಯ್ಯಪ್ಪ ಯಾಕೋ ಟೈಮ್ ಸರಿಯಿಲ್ಲ ಇತ್ತು. ಓ ಇದು ನಿಮ್ಮದ ಕೆಲಸ. ಈಗ ಮಾಡ್ತೇನೆ ನೋಡು. ಬಾ, ನೀವು ಮಾಧುರಿಗಿಂತ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ನೀವು ರೆಹಮಾನ್ಗಿಂತ ತುಂಬಾ ಚೆನ್ನಾಗಿ ಬಾರಿಸ್ತೀರಾ. ಮ್ಯೂಸಿಕ್ ಡ್ಯಾನ್ಸ್ ಒಟ್ಟಿಗೆ ಸೇರಿದ್ರೆ ಜೀವನ ಶಂಕರಾಭರಣಂ ಸಿನಿಮಾ ತರ ಇರುತ್ತಲ್ಲ. ಎಸ್. ಏನು ಬೇಕಾಗಿತ್ತು? ವಿಸಿಡಿ. ಯಾವುದು? ಟಾಮ್ ಅಂಡ್ ಜೆರಿ. ಟಾಮ್ ಅಂಡ್ ಜೆರಿ ನಿಮ್ಮ ಮಕ್ಳಿಗ? ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ನಾನು ಅಷ್ಟೇ, ಸಿಂಗಲ್, ರೆಡಿ ಟು ಮಿಂಗಲ್. ಏನಾಯ್ತು? ಏನಿಲ್ಲ ಏನಿಲ್ಲ. ಸರಿ, ಟಾಮ್ ಅಂಡ್ ಜೆರಿನೇ ಹಾಕ್ಬೇಕು. ನನ್ಗೆ ಬೆಕ್ಕು ಕಂಡ್ರೆ ತುಂಬಾ ಇಷ್ಟ. ನನಗೂ ಅಷ್ಟೇ, ಇಲಿ ಕಂಡ್ರೆ ತುಂಬಾ ಇಷ್ಟ. ಏನಾಗಿದೆ? ಕಣ್ ಗೇಟ್ ಬಿದ್ದಿದೆ. ಡಾಕ್ಟರ್ ಬರ್ತಾರೆ, ಬಟ್ಟೆ ಬಿಚ್ಚಿ ಇದನ್ನ ಹಾಕೊಳ್ಳಿ. ಕಣ್ ಗೇಟ್ ಬಿದ್ದಿರೋದು, ಆದ್ರೆ ಬಟ್ಟೆ ಯಾಕೆ ಬಿಚ್ಚಬೇಕು? ರೀ, ಕಣ್ಣಿಗೆ ಬಿದ್ರೇನು ಕಿವಿಗ್ ಬಿದ್ರೇನು ಎಲ್ಲೇ ಬಿದ್ರು ಬಾಡಿ ಫುಲ್ ಚೆಕ್ ಮಾಡ್ಬೇಕಾಗುತ್ತೆ. ಇದ್ ನರ್ಸಿಂಗ್ ಹೋಮ್ ಅಂತ ಗೊತ್ತು ತಾನೆ? ಎಕ್ಸ್ರೇ ತೆಗಿಬೇಕು, ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. Let me do my thing. Like a transaction. So hard, so we can get it started. Look to the sky, keep your head on the rise. ಹೆಂಗೆ? ಲಾಲಾ. ನೀನಾ? ಇಲ್ಲಿಗೆ ಯಾಕೋ ಬಂದೆ? ನೀನ್ ಯಾಕಿಲ್ ಬಂದೆ? ನಾನಿಲ್ಲಿ ಡಾಕ್ಟರ್. ನಾನಿಲ್ಲಿ ಪೇಷಂಟು. ಏನಾಗಿದೆ ರೋಗ? ಕಣ್ ಕಾಣಲ್ವಾ? ಕಣ್ ಗೇಟ್ ಬಿದ್ದಿದೆ. ಅದಕ್ಕೆ ಬಟ್ಟೆ ಬಿಚ್ಚಿ ಯಾಕೆ ಮಲ್ಕೊಂಡಿದ್ಯಾ? ನಿಮ್ ನರ್ಸ್ ಬಿಚ್ಚಿದ್ಲು. ಬಿಚ್ಚು ಅಂತ ಹೇಳಿದ್ಲು. ಮೊದ್ಲು ನಾನು ಟೈಸನ್ ಬಾಡಿನ ಕವರ್ ಮಾಡ್ಕೊ. ಈಗೇನ್ ಮಾಡ್ಕೊಂಡೆ? ಅದು ಎಕ್ಸ್ಕ್ಯೂಸ್ ಮೀ. ಎಸ್, ನೀವಾ? ನಾನೇ ನ್ಯಾಷನಲ್ ಚಾಂಪಿಯನ್. ಏನ್ ಬೇಕಾಗಿತ್ತು ಮೇಡಮ್? ವಿಸಿಡಿ ಬೇಕಾಗಿತ್ತು. ಯಾವುದು? XXX. ಇದನ್ನ ನೋಡಿ ಎಂಜಾಯ್ ಮಾಡ್ತೀರಾ? ಹುಡುಗಿರ್ಗೆ XXX ಬೇರೆ ಕೊಡ್ತೀಯಾ? ಅಯ್ಯೋ ಇಲ್ಲ, XXX ಅನ್ನೋದು ಇಂಗ್ಲಿಷ್ ಆಕ್ಷನ್ ಫಿಲ್ಮ್. ಅವಳು ನಿನ್ನ ಹಾಗೆ ತಪ್ಪು ತಿಳ್ಕೊಂಡು
ಆಮೇಲೆ ಸಾರಿ ಕೇಳಿದ್ಲು. ಹೌದಾ? ಐ ಆಮ್ ಸಾರಿ. ಎಲ್ಲೋ ಡಾಕ್ಟ್ರು? 15 ಮಿನಿಟ್ಸ್ ಕಣ್ ತೆಗಿಬೇಡ, ಆಮೇಲೆಲ್ಲ ಸರಿ ಹೋಗುತ್ತೆ. ಓಕೆ, ಟೇಕ್ ಕೇರ್. ಓಕೆ? ಇದು ನನ್ನ ಏರಿಯಾ. ಇವನು ನನ್ನ ತಮ್ಮ. ಇವನು ಅಂದ್ರೆ ಪ್ರಾಣ. GK ಗ್ಯಾಂಗ್ನವ್ರು ಇವನ್ನ ವಾಂಚಿದ್ದಾರೆ. ಆಪರೇಷನ್ ಮಾಡಿ ಉಳಿಸು ಅಷ್ಟೇ. ಇದು ಅಟೆಂಪ್ಟ್ ಮಾಡೋ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ನಿನಗೆ ಎಷ್ಟು ದುಡ್ಡು ಬೇಕಾದ್ರೆ ಕೊಡ್ತೀನಿ. ತಗೋ ತಗೋ, ನನ್ನ ತಮ್ಮನ ಪ್ರಾಣ ಉಳಿಸ್ಕೊಡು. ನೋಡು, ನೀನ್ ಹಣ ಅವ್ನ ಪ್ರಾಣ ಉಳ್ಸಕ್ ಆಗಲ್ಲ. ಯಾಕೆ ಯಾಕೆ? ನಾನು ಈ ತಾನೇ ಕೋರ್ಸ್ ಮುಗಿಸಿ ಡ್ಯೂಟಿ ಜಾಯ್ನ್ ಆಗಿದ್ದೀನಿ. ನಾನು ಆಪರೇಷನ್ ಮಾಡಕ್ ಆಗಲ್ಲ. ಡಾಕ್ಟರ್ ಬರೋದಕ್ಕೆ 1 ಗಂಟೆ ಬೇಕು. ನನಗದೆಲ್ಲ ಗೊತ್ತಿಲ್ಲ. ನನಗೆ ನನ್ನ ತಮ್ಮ ಬೇಕು. ಆಪರೇಷನ್ ಮಾಡು ಅಷ್ಟೇ. ಐ ಕ್ಯಾನ್ ಡೂ ದಿಸ್. ಬೇಗ. ಏಯ್, ನಿಮ್ಮಣ್ಣ ನಾನಿದ್ದೀನೋ. ಕಟಿ, ಏನೂ ಆಗಲ್ಲ ಕಣಲ್ಲ. ಹೆದರ್ಕಬೇಡ ಕಣ. I'm sorry. He's dead. ಅಟೆಂಡ್ ಮಾಡಲ್ವಾ? ನಾನೀಗ ಅಟ್ಕಾಯಿಸ್ಕೊಂಡು ಅಟೆಂಡ್ ಮಾಡ್ತೀನಿ. ಇಂಥ ಆಪರೇಷನ್ ನಿನ್ ಜೀವನದಲ್ಲಿ ನೋಡಿರ್ಬಾರ್ದು. ಈಗ ನನ್ನ ಆಪರೇಷನ್ ಏನ್ ಗೊತ್ತಾನೆ? ಚಿಪ್ ಎಳೆದು ಆಪರೇಷನ್ ಮಾಡೋದು. Oh!
ಇನ್ನೊಂದ್ ಜೊತೆ ರೋಲರ್ ಸ್ಕೇಟ್ಸ್ ಇದೆಯಾ? ಯಾಕೆ? ನಾನು ಹಾಸ್ಟೆಲ್ಗೆ ಹೋಗ್ಬೇಕು. Can you drop me? Can you drop me? Bye. Good night. ಗೇಟ್ ಲಾಕ್ ಆಗಿದೆ. ಇನ್ನೂರು ಬಾಗ್ಲು ತೆಗಿಲ್ಲ. ಏನ್ ಮಾಡೋದು? ಇಫ್ ಯು ಡೋಂಟ್ ಮೈಂಡ್, ನಾನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ವೆಲ್ಕಮ್ ಟು ಟೀನ್ಸ್ ಕ್ಯಾಂಪ್. ವಾವ್, ಎಕ್ಸಲೆಂಟ್. ಥ್ಯಾಂಕ್ಸ್. ಬಟ್ ನಿಂಗಿಲ್ ಮಲ್ಗೋಕೆ ಬೆಡ್ರೂಮ್ ಯಾವುದೂ ಇಲ್ಲ. ನೋ ಪ್ರಾಬ್ಲಮ್. ನೀನಿದೆಯಲ್ಲ, ಬೆಡ್ಡಿಗಲ್ಲ, ಕಂಪನಿಗೆ. ಹೇ, ಜಸ್ಟ್ ಅ ಮಿನಿಟ್. ಡ್ರೆಸ್ ಗಲೀಜಾಗಿದೆ, ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಓಕೆ. ಹಾಯ್ ಮೋನಾಲಿಸಾ, ಆಕ್ಷನ್. Hey, what are you doing, Dhyan? Just for fun. ನಮ್ಮ ಅಂಗಡಿಗೆ ಬಂದೆ ನಿಮ್ಗೆ. ನಾನೇನ್ ಮಿಸ್ ಇಂಡಿಯಾ ಇಲ್ಲ ಮಿಸ್ ವರ್ಲ್ಡ್? ನೋ, ಮಿಸ್ ಬ್ಯೂಟಿಫುಲ್ ಸ್ಮೈಲ್. ನಿಮ್ಮಪ್ಪ ಅಮ್ಮ ನೀನ್ ನಗು ನೋಡಿದ ಮೇಲ್ ಮೋನಾಲಿಸಾ ಅಂತ ಹೆಸರಿಟ್ರಾ ಅಥವಾ ಹೆಸರಿಟ್ ಮೇಲ್ ನೀನ್ ಇಷ್ಟು ಚೆನ್ನಾಗಿ ನಗೋದನ್ ಕಲ್ತ್ಯಾ? ಫಸ್ಟ್ ಒನ್ನೇ ಕರೆಕ್ಟ್. ಆ ಪುಣ್ಯಾತ್ಮರು ಯಾರಂತ ತಿಳ್ಕೊಬೋದಾ? ಶೋ, ಡಾಕ್ಟರ್ ವಿಶ್ವನಾಥ್ ಅಂಡ್ ಚಂದ್ರಿಕಾ ಅಮೆರಿಕದಲ್ಲಿದ್ದಾರೆ. ಹೇ, ಅವರು ಡೂಪ್ಲಿಕೇಟ್ ಅಲ್ಲ ತಾನೇ? ನಮ್ಮ ತಂದೆ ಅಮೆರಿಕದಲ್ಲಿ ಫೇಮಸ್ ಸೈಕ್ಯಾಟ್ರಿಸ್ಟ್. ಅಮ್ಮ ಲೆಕ್ಚರ್, ನಾನೊಬ್ಳೆ ಮಗಳು. ಅವ್ರಿಗೆ ಇಂಡಿಯಾಕ್ಕಿಂತ ಅಮೆರಿಕಾನೇ ಇಷ್ಟ, ನನಗೆ ಅಮೆರಿಕಾಕ್ಕಿಂತ ಇಂಡಿಯಾನೇ ಇಷ್ಟ. ಗುಡ್. ವೆಲ್ಕಮ್ ಟು ಇಂಡಿಯಾ, ಮೋನಾ. ಹೇ, ನಂಗೆ ಜ್ಯೋತಿಷ ಹೇಳಕ್ ಬರ್ತ್ ಗೊತ್ತಾ? ಇಸ್ ಇಟ್? ಹೇಳು. ಕೈ ನೋಡಿ ಹೇಳಲ್ಲ. ಇನ್ನೇನ್ ಕಾಲ್ ನೋಡಿ ಹೇಳ್ತೀಯಾ? ಕೈ ನೋಡಿ ಹೇಳ್ತಾರೆ, ಹೆಸರು ನೋಡಿ ಹೇಳ್ತಾರೆ, ಡೇಟ್ ಆಫ್ ಬರ್ತ್ ನೋಡಿ ಹೇಳ್ತಾರೆ, ಸಿಗ್ನೇಚರ್ ಆನ್ ಫೋಟೋ ನೋಡಿನೂ ಹೇಳ್ತಾರೆ. ಆದ್ರೆ ಕಾಲ್ ನೋಡಿ ಭವಿಷ್ಯ ಹೇಳೋ ಏಕೈಕ ಜ್ಯೋತಿಷ ಅಂದ್ರೆ ನೀನೊಬ್ನೇ. ಅದೇ ನನ್ನ ಸ್ಪೆಷಾಲಿಟಿ ಮೇಡಮ್. ಹೇ ಧ್ಯಾನ್, ಏನ್ ಮಾಡ್ತಿದ್ಯಾ? ಧ್ಯಾನ್, ಬೇಡ, ಕಚ್ಬಳೆ ಆಗುತ್ತೆ. ಓಕೆ ಓಕೆ, ಸಾರಿ. ನಿನ್ನ ಕಾಲ್ ಹೇಳುತ್ತೆ ಏನಂತ? ನಿನ್ ಭವಿಷ್ಯ ಇರೋದು ಇಂಡಿಯಾದಲ್ಲೇ. ಇಷ್ಟೊತ್ತು ಕಾಲಲ್ಲಿ ಅಂದೆ? ಅದೇ, ನಿನ್ ಕಾಲಲ್ಲಿರೋ ಭವಿಷ್ಯನೇ ಹೇಳಿದ್ದು. ನೀನ್ ಇಂಡಿಯಾಲೇ ಇರ್ತೀಯ, ಅಮೆರಿಕಾಗ್ ಹೋಗಲ್ಲ. ನಾನೇ ಹೇಳಿದ್ನಲ್ಲ. ಓಕೆ ಓಕೆ, ಫೈನ್. ಬಟ್ ಇಂಡಿಯಾನಲ್ಲಿ ಒಬ್ಬ ಹುಡುಗ ನಿನ್ನ ತುಂಬಾ ಲವ್ ಮಾಡ್ತಾನೆ ಅಂತ ಹೇಳಿಲ್ವಲ್ಲ? ಓ, ಯಾರ ಮುಟ್ಟಾಳ? ನೋ, ಮುಟ್ಟಾಳ ಅಲ್ಲ, ಸ್ವಲ್ಪ ಲೂಸ್ ಅಷ್ಟೇ. ಅವನು ನಿನ್ನಷ್ಟು ಚೆನ್ನಾಗಿಲ್ಲ, ನಿನ್ನಷ್ಟು ಓದಿಲ್ಲ, ನಿನ್ನ ಹಾಗೆ ಡಾಕ್ಟರ್, ಇಂಜಿನಿಯರ್, MD ಯಾವುದೂ ಅಲ್ಲ. ಒಂದು ಸಣ್ಣ A to Z ಶಾಪ್ ಇಟ್ಕೊಂಡಿದ್ದಾನೆ ಅಷ್ಟೇ. ಆದ್ರೆ ನಿನ್ನನ್ನು ತುಂಬಾ ಪ್ರೀತಿಸ್ತಾನೆ. ಅವನ ನಿನ್ನ ಮದುವೆ ಮಾಡ್ಕೊಂಡ್ರೆ ನಿನ್ನ ದೇವ್ರ ತರ ನೋಡ್ಕೊಂತಾನೆ. ಆಮೇಲೆ ಲವ್ಗೋಸ್ಕರ ನಿನ್ ಪೇರೆಂಟ್ಸ್ನೇ ಬಿಡ್ಬೇಕಾಗಿ ಬಂದ್ರು ನಿನ್ ಲವ್ನೇ ಸೆಲೆಕ್ಟ್ ಮಾಡ್ಕೊಂತೀಯ. ತಪ್ಪು, ನನ್ನ ಪೇರೆಂಟ್ಸ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ಹೌದಾ? ಸೂಪರ್. ನನ್ನ ಜ್ಯೋತಿಷ್ಯನಾ? ಅಲ್ಲ, ಆ ಮ್ಯಾನಿಕ್ವಿನ್ ಹಾಕಿರೋ ಡ್ರೆಸ್. ಅದು ನೀನ್ ಹಾಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ. तुझे देखा तो ये जाना सनम, प्यार होता है दीवाना सनम, अब यहाँ ಏನೋ ಇದು ಬೆಳಗಾಗೆದ್ದು ಒಳ್ಳೆ ಅಮೀರ್ ಖಾನ್ ತರ ಈ ಪಿಟಿಲ್ನ ಕುಯ್ಕೊಂಡ್ ಕೂತಿದ್ಯಲ್ಲೋ. ಅಯ್ಯೋ ಅಜಯ್, ಇದು ಪಿಟಿಲ್ ಅಲ್ಲ ಜೆ, ಗಿಟಾರ್. ಗಿಟಾರು. ಅದೇ ಟಾರ್. ಇದನ್ನ ಬಾರಿಸ್ತವನು ಅಮೀರ್ ಖಾನ್ ಅಲ್ಲ, ಶಾರುಖ್ ಖಾನ್. ಅಬ್ಬಾ, ಈ ಖಾನ್ಗಳ ಅಬ್ರ ಜಾಸ್ತಿ ಆಗ್ಬಿಟ್ಟು ನನಗಂತೂ ಯಾರು ಯಾವ ಖಾನು ಒಂದು ಗೊತ್ತಾಗದಿಲ್ಲ. ಬಿಡು, ಖಾನೋ ಜಾನೋ ಇದನ್ನ ಬಾರಿಸ್ಕೊಂಡ್ ಕುತ್ಕೊಂಡ್ರೆ ಹೊಟ್ಟೆಗೆ ಏನ್ ಮಾಡ್ತೀಯಾ? ಅಬ್ಬಾ, ನನಗಂತೂ ಈ ಮನೆ ಕೆಲಸ ಮಾಡಿ 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 ಸಾಕಾಗಿ ಹೋಗಿದೆ. ಅಜಯ್, ಯು ಡೋಂಟ್ ವರಿ, ಅದಕ್ಕೆ ಅಂತಾನೆ ನಾನು ಒಂದು ಸೆಟಪ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೆಟಪ್?
ಈ ಪಡ್ ಚೇಡು ಎಕ್ಕಡ ಸೂಡ್ನೆ ಯಾರೋ ಈ ಡಿಸ್ಕೋ ಶಾಂತಿ ಅಜಯ್ ಇವಳು ಡಿಸ್ಕೋ ಶಾಂತಿ ಅಲ್ಲ, ಮಾಡ್ರನ್ ಮಾಧುರಿ, ನನ್ನ ಹೃದಯದ ಕಿನ್ನರಿ. ಲೇ ಅಪ್ಪ, ನೀನು ಬಾರ್ಸೋ ಕಿನ್ರಿನೇ ಸಾಲ್ದ, ಇನ್ನು ಇವಳು ಯಾವ ಕಿನ್ರಿ ಬಾರ್ಸೋ ಕರ್ಕೊಂಡು ಬಂದಪ್ಪ. ಸಂಸಾರ ಅನ್ನೋ ಕಿನ್ನರಿ, ನಾನು ಇವಳನ್ನ ಮದುವೆ ಆಗಿದ್ದೀನಿ. ಮದುವೆ ಮಾಡ್ಕೊಂಡಿದ್ಯಾ? ಎಸ್, ಆದ್ರೆ ಒಂದೇ ಬ್ಯಾಲೆನ್ಸ್. ಏನೋ ಅದು? ಶೋಭನಾ. ಶರಣ್, ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಫಸ್ಟ್ ನೈಟ್ ಅಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಐ ಆಮ್ ವೆರಿ ಸಾರಿ ರಮ್ಯಾ. ಯಾಕ್ರಿ? ಅದು ಅದು ಏನಾಯ್ತು? ಹೇಳಿದ್ರೆ ನನಗೆ ಡೈವರ್ಸ್ ಕೊಡಲ್ಲ ತಾನೆ? ಶರಣ್, ಹೇಳ್ತೀನಿ. ಛೇ, ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದ್ರೂ ಡೈವರ್ಸ್ ಕೊಡ್ತಾರಾ? ಆಪರೇಷನ್ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಆಪರೇಷನ್? ಹೇಳ್ತೀನಿ ಹೇಳ್ತೀನಿ. ನಿನ್ನ ಬ್ಯೂಟಿ ಜಾಂಟಿ ರೋಡ್ ಸ್ಕೆಚ್, ನಿನ್ನ ಐಸ್ ಬ್ರೆಟ್ಲಿ ಬೌಲಿಂಗ್, ನಿನ್ನ ಸ್ಮೈಲ್ ಉಫ್ ಸಚಿನ್ ಸಿಕ್ಸರ್. ಐ ಲವ್ ಯು ಡಾರ್ಲಿಂಗ್, ಐ ಲವ್ ಯು. ಏನಾಗಿದೆ ನಿನಗೆ? ಈ ಮಾತನ್ನ ನನಗೆ ಹೇಳೋ ಬದಲು ಯಾವ್ದಾದ್ರು ಹುಡುಗಿ ಕೇಳಿದಿದ್ರೆ ನನಗೊಬ್ಬ ಸೊಸೆನಾದ್ರೂ ಬರ್ತಿದ್ಲು. ಅದೇ ಹೇಳ್ತಾ ಇದೀನಿ ಮಾಮ್. ನಿನಗೆ ಸೊಸೆ ಬೇಕಾನೆ? ಬಾ ತೋರಿಸ್ತೀನಿ. ಮಾಮ್, ಅವಳು ರಿಯಲ್ ಬ್ಯೂಟಿ. ನೀನ್ ನೋಡಿದ ತಕ್ಷಣ ಮೂರ್ಛೆ ಹೋಗ್ಬೇಡ. ಸುಮ್ಮನೆ ಬಿಲ್ಡಪ್ ಕೊಡ್ಬೇಡ, ಮೊದ್ಲು ಹಾಕು. ರೆಡಿ? ರೆಡಿ. 1 2 3. ಎಲ್ಲಪ್ಪ ನಿನ್ನ ಸಿಕ್ಸರ್ ಸುಂದರಿ? ಸಮಥಿಂಗ್ ಇಸ್ ರಾಂಗ್. ತಡಿ ನೋಡ್ತೀನಿ. ಛೇ, ಕಷ್ಟಪಟ್ಟು ಶೂಟ್ ಮಾಡಿದ್ದೆ, ರೆಕಾರ್ಡ್ ಆಗಿಲ್ಲ. ಸಿಕ್ಸರ್ ಒಂದೇ, ಫಸ್ಟ್ ಬಾಲ್ಗೆ ಕ್ಲೀನ್ ಬೋಲ್ಡಾ? ಹೇ, ನೋ ಬಾಲ್. ಈ ಪುಟ್ಟ ಕ್ಯಾಸೆಟ್ ಅಲ್ಲಿ ಅವಳು ಬೆಟ್ಟದಷ್ಟು ಸೌಂದರ್ಯ ಹಿಡಿಸ್ಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ರೆಕಾರ್ಡ್ ಆಗಿಲ್ಲ. ಇವತ್ತೇ ಡೈರೆಕ್ಟ್ ಆಗಿ ಅವಳನ್ನ ಕರ್ಕೊಂಡು ಬಂದು ನಿನ್ನ ಕಣ್ಮುಂದೆ ನಿಲ್ಲಿಸ್ತೀನಿ. ಆಗ ನೀನೇ ಹೇಳು ನಿಮ್ ಸೊಸೆ ಹೇಗೆ ಅಂತ. ನನ್ಗೆ ತುಂಬಾ ಭಯ ಆಗ್ತಿದೆ. ನೋಡು, ನೀನೇ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಧೈರ್ಯವಾಗಿ ಹೋಗ್ಬಾ, ಏನೂ ಆಗಲ್ಲ. ಓಕೆ, ಬಾಯ್, ಟೇಕ್ ಕೇರ್. ಎಲ್ಲಿ ಹೋಗ್ತಾ ಇದೀಯಾ? ಅಮೆರಿಕಾ. ನನ್ ಬಿಟ್ಟು ಹೋಗ್ತಾ ಇದೀಯಾ? ನನ್ನ ಬಗ್ಗೆ ಏನು ಫೀಲಿಂಗ್ಸ್ ಇಲ್ವಾ ನಿನಗೆ? ಧ್ಯಾನ್, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನಮ್ಮ ಡ್ಯಾಡಿ ಮೇಜರ್ ಕಾರ್ಡಿಯಾಕ್ ಅರೆಸ್ಟ್, ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ಫೋನ್ ಬಂದಿತ್ತು. ಅದಕ್ಕೆ ಅರ್ಜೆಂಟಾಗಿ ಹೋಗ್ತಿದ್ದೀನಿ. ಮತ್ತೆ ಯಾವಾಗ ಬರ್ತೀಯಾ? ನಮ್ಮ ಡ್ಯಾಡಿ ಕಂಡೀಷನ್ ನೋಡಿ ನಾನು ಡಿಸೈಡ್ ಮಾಡ್ಬೋದು. ಹಾಗಾದ್ರೆ ನಾನು ಮರ್ತು ಬಿಡ್ತೀಯಾ? ಇಲ್ಲ ಧ್ಯಾನ್, ಖಂಡಿತ ಮರೆಯಲ್ಲ. ನಿನ್ನನ್ನು ಮರೆತು ಬದುಕೋ ಶಕ್ತಿ ನನಗಿಲ್ಲ. ಬದುಕಿರೋರು ಯಾರಾದರೂ ಉಸಿರಾಡೋದನ್ನ ಮರೀತಾರ? ಐ ಲವ್ ಯು ಮೊನಾಲಿಸಾ. ಐ ಲವ್ ಯು ಟು. Operation success. Patient will be active. But my alarm is not active, doctor. Alarm? Yes, doctor. ನನ್ನ ಫ್ರೆಂಡ್ ಬಾಂಬೆಯಿಂದ ಒಂದು ವಾಚ್ ಕಳಿಸಿದ್ರು ವಿತ್ ಅಲಾರಾಮ್. ಅದು ಮಿಸ್ ಆಗಿಬಿಟ್ಟಿದೆ. ವಾಚ್ ತಾನೆ, ಇನ್ನೊಂದು ತಗೊಂಡ್ರೆ ಆಯ್ತು ಬಿಡಿ. ವಾಚ್ ತಗೋಬಹುದು ಡಾಕ್ಟರ್, ಆದ್ರೆ ಪೇಷಂಟ್ಗೂ ನಿಮ್ ವಾಚ್ಗೂ ಏನ್ರಿ ಸಂಬಂಧ? ವಾಚ್ ಮಿಸ್ ಆಗಿರೋದು ಪೇಷಂಟ್ ಹೊಟ್ಟೆ ಒಳಗೆ ಡಾಕ್ಟರ್. ನಾನ್ಸೆನ್ಸ್. ನೀನ್ ಬಾಯ್ ಬಿಟ್ರೆ ನನ್ನ ಕೈಗೆ ಕೋಳ ಬರುತ್ತೆ. ಮುಚ್ಕೊಂಡು ಆಚೆ ನಡಿ. ನನ್ನ ವಾಚು ನೆಕ್ಸ್ಟ್ ಟೈಮ್ ಬರ್ತಾನಲ್ಲ, ಆಗ ನೋಡೋಣ ಬಿಡಿ. ನೆಕ್ಸ್ಟ್ ಟೈಮ್ ಯಾವಾಗ ಬರ್ತಾರೆ ಡಾಕ್ಟರ್? ಪೋಸ್ಟ್ ಮಾರ್ಟಮ್ಗೆ.
ಹಲೋ, ಎಲ್ಲಿದ್ಯಾ ಮಗಳೇ? ಬರ್ತಿದ್ದೀನಿ ಡ್ಯಾಡ್. ಬೇಗ ಬಾಮ್ಮ. ನಾನು ಸಾಯೋದಕ್ಕೆ ಮುಂಚೆ ಒಂದು ಸಾರಿ ನಿನ್ನ ಮುಖ ನೋಡಬೇಕು. ಪ್ಲೀಸ್ ಡ್ಯಾಡ್, ಹಾಗೆಲ್ಲ ಮಾತಾಡಬೇಡಿ. ನಿಮ್ಗೇನೂ ಆಗಲ್ಲ. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಇಲ್ಲ ಇಲ್ಲ ಇಲ್ಲ, ನನ್ನ ಮೊನಾಲಿಸಾಗೆ ಏನೂ ಆಗಿಲ್ಲ, ಅವಳು ಖಂಡಿತ ವಾಪಸ್ ಬರ್ತಾಳೆ, ಬಂದೇ ಬರ್ತಾಳೆ. ಹಲೋ, ಕ್ಯಾನ್ ಐ ಸ್ಪೀಕ್ ಟು ಧ್ಯಾನ್? ಎಸ್, ನಾನೇ ಧ್ಯಾನ್. ನಾನು ಮೋನಾಲಿಸಾ ಅವ್ರ ಫಾದರು ಅಮೆರಿಕದಿಂದ ಓ, ಮಾತಾಡ್ತೀನಿ. ನಮಸ್ಕಾರ ಸರ್. ನಿಮ್ಗೆ ಹುಷಾರಿಲ್ಲ ಅಂತ ಮೋನಾ ನೆನ್ನೆನೇ ಹೊರಟ್ಲು ಸರ್. ಅಲ್ಲಿಗೆ ಬಂದ್ಲಾ? ಇನ್ನೆಲ್ಲಿ ಅಪ್ಪ ಮೋನಾಲಿಸಾ? ಏರ್ಪೋರ್ಟ್ ಇಂದ ಬರುವಾಗ ಆಕ್ಸಿಡೆಂಟ್ ಆಗಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು. ಏನು? ಏನ್ರು ಇದೆಲ್ಲ? ಏನ್ರು ಆಯ್ತು? ಆಕ್ಸಿಡೆಂಟ್. ಏನಾಯ್ತು ನನ್ನ ಮಗನಿಗೆ? ಬೇಡ ಅಂದ್ರೆ ಕಂಠ ಪೂರ್ತಿ ಕುಡಿದ್ಬಿಟ್ಟು ಎದುರುಗಡೆ ಬರ್ತಾ ಇದ್ದು ಟಾಟಾ ಸುಮ್ಮ ಕುದ್ಬಿಟ್ಟ. ಬಿದ್ದಿರೋ ಹೇಟ್ಗೆ ಒಂದು ಪ್ರಾಣನೇ ಹೋಗ್ಬೇಕಾಗಿತ್ತು. ಪುಣ್ಯಕ್ಕೆ ನಾವು ಅದೇ ದಾರಿಯಲ್ಲಿ ಬಂದ್ವಿ. ಸರಿಯಾದ ಟೈಮಿಗೆ ಟ್ರೀಟ್ಮೆಂಟ್ ಸಿಕ್ತು, ಬಚಾವಾದ. ಭಯ ಪಡ್ಬೇಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ನಿದ್ರೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಬೆಳಿಗ್ಗೆ ಆಗೋದ್ರ ಹೋಗಕ್ಕೆ ಸರಿ ಹೋಗ್ತಾನೆ. ಬನ್ನಿ ಬಂದು ಕರ್ಕೊಂಡ್ ಬನ್ನಿ. ಹಾಗೆ ನಿಧಾನ ಮೆತ್ಗೆ. ಕುಡಿಯಪ್ಪ, ಕುಡಿ. ನಿಮ್ಮಮ್ಮ ಸತ್ರೂ ಪರವಾಗಿಲ್ಲ, ನೀನ್ ಮಾತ್ರ ಕುಡಿತಾನೇ ಇರು. ಕುಡಿ. ನಮ್ಮಮ್ಮಂಗೆ ಏನಾಯ್ತು? ನಿನ್ನಂಥ ಮಗನ ಹೆತ್ತ ಮೇಲೆ ಅವಳಿಗೆ ಏನೇನಾಗಬೇಕು ಎಲ್ಲ ಆಗ್ತಾ ಇದೆ. ನಿನ್ನೆ ರಾತ್ರಿ ನಿನಗಾದ ಆಕ್ಸಿಡೆಂಟ್ ನೋಡಿದ ಮೇಲೆ ಜ್ಞಾನ ತಪ್ಪದವಳು. ಇನ್ನೂ ಅವಳಿಗೆ ಜ್ಞಾನ ಬಂದಿಲ್ಲ. ಆಸ್ಪತ್ರೆಯಲ್ಲಿ ಅವಳನ್ನ ಹಾಕಿದರು. ಸತ್ತೋಗಿರೋ ಪ್ರೇಮಿಗೋಸ್ಕರ ಬದುಕಿರೋ ತಾಯಿನ ಕೊಲ್ಲೋದು ಯಾವ ನ್ಯಾಯನೋ ಇದು? ಅಮ್ಮ, ಅಮ್ಮ, ನಾನು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು ಪ್ಲೀಸ್.
ಎದ್ದೇಳಮ್ಮ. ಅಮ್ಮ 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 ಇನ್ಯಾವತ್ತೂ ಕುಡಿಯಲ್ಲಮ್ಮ. ನಿನ್ ಮನ್ಸಿಗೆ ನೋವಾಗ ಹಾಗೆ ಇನ್ಯಾವತ್ತೂ ನಡ್ಕೊಳಲ್ಲಮ್ಮ. ಧ್ಯಾನ್, ನನ್ಗೊಂದು ಮಾತು ಕೊಡ್ತೀಯಾ? ಒಂದ್ ಮಾತು ಯಾಕಮ್ಮ, 100 ಮಾತು ಕೇಳು ಕೊಡ್ತೀನಿ. ನೀನ್ ಚೆನ್ನಾಗಿರ್ಬೇಕು, ನೀನ್ ನಗ್ನಗ್ತಾ ಇರ್ಬೇಕು. ಹಾಗಾದ್ರೆ ನೀನ್ ಮದುವೆ ಆಗ್ತೀನಿ ಅಂತ ನನಗೆ ಮಾತು ಕೊಡು. ನನಗೆ ಮಾತು ಕೊಡು. ಧ್ಯಾನ್, ನಿನಗೆ ನೀನಮ್ಮ ಬೇಕು ಅನ್ನೋ ಹಾಗಿದ್ರೆ ಒಪ್ಕೋ. ನಿನ್ನಿಷ್ಟನಮ್ಮ. ಭೇಷ್. ನನ್ನ ಸ್ನೇಹಿತ ACP ರವೀಂದ್ರನಿಗೆ ಒಬ್ಬಳೇ ಮಗಳಿದ್ದಾಳೆ. ಅವಳನ್ನ ನೀನು ಒಂದ್ಸಲ ನೋಡ್ತೀಯಾ? ಬೇಡಪ್ಪ, ನಾ ಯಾರನ್ನೂ ನೋಡಲ್ಲ. ನೀವು ಒಪ್ಪಿ ಯಾರಂತ ನಿಲ್ಸಿದ್ರು ನಾನು ತಾಳಿ ಕಟ್ತೀನಿ. ಹಾಗಲ್ಲಪ್ಪ, ಅದು ನಮಸ್ಕಾರ. ಬನ್ನಿ. ಹೆಣ್ಮಕ್ಳಿಗೆ ಒಂಚೂರು ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ, ಎಲ್ಲಾದ್ರಲ್ಲೂ ಲೇಟು. ಕಮಿಂಗ್. ಇದು ಆಮೇಲೆ ಇದು ಟೈಮ್ ವೇಸ್ಟ್ ಮಾಡಬಾರ್ದು. ಕಮಾನ್ ಕಮಾನ್. ಬರ್ತೀನಪ್ಪ. ಉಷಮ್ಮ, ನಿಮ್ಮಮ್ಮ ಇಲ್ಲ ಅಂತ ನಿನ್ನ ತುಂಬಾ ಮುದ್ದು ಮಾಡಿ ಸಾಕ್ಬಿಟ್ಟೆ ನೋಡು. ಅಪ್ಪ ಪೊಲೀಸ್ ಆಫೀಸರ್ ಅಂತ ಹೇಳಿ ಯಾವ ಕಂಪ್ಲೇಂಟು ತರಬಾರ್ದು. ಇಲ್ಲಪ್ಪ, ಎಲ್ಲರ ಜೊತೆ ಹೊಂದ್ಕೊಂಡೋಗಮ್ಮ. ನಿಮಗೆ ಕೆಟ್ಟ ಹೆಸರು ತರೋ ಯಾವ ಕೆಲಸನೂ ನಾನು ಮಾಡಲ್ಲ. ಬಾಮ್ಮ. ಹುಷಾರಾಗಿ ಹೋಗ್ಬಿಟ್ ಬಾಮ್ಮ. ಜೋಪಾನಮ್ಮ. ಹುಷಾರಾಗಿ ಬನ್ನಿ. ಹುಷಾರು. ನಾನು ನಿನ್ನ ಜೊತೆ ಜೀವನ ಶುರು ಮಾಡೋದಕ್ಕಿಂತ ಮುಂಚೆ
ನಿಂಗೆ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಮೋನಾಲಿಸಾ ನನ್ನ ಕನಸು, ನನ್ನ ಕಾವ್ಯ, ನನ್ನ ಜೀವನದಲ್ಲಿ ಮೊಟ್ಟ ಮೊದಲು ಆ ಚಂದ್ರನೇ ಕರಗಿ ಹರಿದ ಹೆಣ್ಣಾಗಿ ಬಂದ್ಲು. ಅವಳ ಮಾತುಗಳೆಲ್ಲ ಉದುರಿದ ಮೇಲ್ ಮುತ್ತುಗಳಾಯ್ತು, ಅವಳ ನಗುನೆ ನಕ್ಷತ್ರಗಳಾಯ್ತು, ಅವಳ ಹೆಜ್ಜೆಗಳೇ ನೆಲದ ಮೇಲೆ ಹೂವಾಗಿ ಅರಳಿತು. ಎಲ್ಲ ಪ್ರೇಮಗಳು ಜಗಳದಲ್ಲೇ ಶುರುವಾಗೋ ಹಾಗೆ ನಮ್ಮ ಪ್ರೇಮನೂ ಜಗಳದಲ್ಲೇ ಶುರುವಾಯಿತು. ಜಗಳನೇ ಪ್ರೇಮ ಆಯಿತು, ಪ್ರೇಮನೇ ಜೀವನ ಆಯಿತು. ಮನೆಗೆ ಬಂದವಳು ಮನಸ್ಸಿಗೆ ಬರ್ತಾಳೆ ಅಂತ ನೋಡೋಕೆ ಹೋದಾಗ ಅವಳಪ್ಪನಿಗೆ ಹುಷಾರಿಲ್ಲ ಅಂತ ಅಮೆರಿಕಾಗೆ ಹೊರಟ್ಬಿಟ್ಲು. ಅವಳು ವಾಪಸ್ ಬಂದೇ ಬರ್ತಾಳೆ ಅಂತ ಕಾಯ್ತಿದ್ದವನಿಗೆ ಬಂದಿದ್ದು ಅವಳು ಸಾವಿನ ಸುದ್ದಿ. ಸೋಲು ಪ್ರೀತಿ ಕಂಡಿದ್ದ ಶಾಪನೋ, ಪ್ರೀತಿ ಜನ್ಮತಃ ಮಾಡಿದ ಪಾಪನೋ, ಬೆಳೆದಿಂಗ್ಳಾಗಿ ಬಂದವಳು ಬೆಂಕಿಯಾಗಿ ಹೊರಟೋದ್ಲು. ಒಬ್ರು ಥರ 7 ಜನ ಇರ್ತಾರೆ ಅಂತ ಕೇಳಿದ್ದೆ, ಆದರೆ ಒಂದೇ ಥರ ಇರೋ 2 ಹುಡುಗಿರು ನನ್ನ ಜೀವನದಲ್ಲಿ ಬಂದು ಪ್ರಶ್ನೆಗಳಾಗಿ ಕಾಡ್ತಾರೆ ಅಂತ ನನ್ನ ಕನಸಲ್ಲೂ ನೆನೆಸಿರ್ಲಿಲ್ಲ. ನನಗೆ ನೀನು ನೋಯಿಸೋ ಉದ್ದೇಶ ಅಂತೂ ಇಲ್ಲ, ಆದರೆ ನಿನ್ನ ಜೊತೆ ಸಂಸಾರ ಮಾಡೋದಕ್ಕಿಂತ ಮುಂಚೆ ಹಳೆದನ್ನೆಲ್ಲ ಮರೆಯೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಹುಡುಗರು ಹನಿಮೂನ್ಗೆ ಅಂತ ಹೋದ್ರೆ ತಿಂಗಳಿಗಟ್ಲೆ ವಾಪಸ್ ಬರೋದಿಲ್ಲ. ಆದ್ರೆ ಇವನು 15 ದಿವಸಕ್ಕೆ ಅಂತ ಹೋದವನು 3 ದಿವಸಕ್ಕೆ ವಾಪಸ್ ಬಂದಿದ್ದಾನೆ. ಪಿತೃ ಪ್ರೇಮ ಕಣೆ, ಉಳಿದಷ್ಟು ದಿವಸ ನಾವಿಬ್ರು ಹೋಗಿ ಬರ್ಲಿ ಅಂತ ಇರಬಹುದೇನೋ. ರಾಮ ನಿಮ್ಗೇನ್ರಿ ಬಂತು? ಮನೆಗೆ ಸೊಸೆ ಬಂದಿದ್ದಾಳೆ. ಅರೆ, ಇದು ಒಳ್ಳೆ ಕಥೆ ಆಯ್ತಲ್ಲ. ಮನೆಗೆ ಸೊಸೆ ಬಂದ ತಕ್ಷಣ ಅತ್ತೆ ಮಾವ ಹನಿಮೂನಿಗೆ ಹೋಗ್ಬಾರ್ದು ಅಂತ ಏನಾದ್ರೂ ಕಾನೂನು ಇದೆಯಾ? ಕರ್ಮ ನಿಮ್ಗೇನೋ ಆಗಿದೆ. ಏನೂ ಆಗ್ಲಿಲ್ಲ, ಕಾಫಿ ಸ್ವಲ್ಪ ಸಕ್ಕರೆ ಕಡಿಮೆ ಆಗಿದೆ. ಸ್ಪಂದನಾ, ಸ್ಪಂದನಾ, ಅಮ್ಮ ಟವಲ್. ಅಮ್ಮ ಅಮ್ಮ ಕರ್ಚೀಫ್ ಎಲ್ಲಿದೆ? ವಾರ್ಡ್ರೋಬಲ್ಲಿ ಇಟ್ಟಿದ್ದೀನಿ ನೋಡು, ಲೆಫ್ಟ್ ಕಬೋರ್ಡ್ ಅಲ್ಲಿ. ಅಮ್ಮ 2 ಇಡ್ಲಿ, ಹಾಗೆ ಸ್ವಲ್ಪ ಚಟ್ನಿ ಪ್ಲೀಸ್. ಅಮ್ಮ 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 ಎಲ್ಲದಕ್ಕೂ ಈ ಮನೇಲಿ ನಾನೊಬ್ಳೇನ ಇರೋದು? ಕರೆಕ್ಟ್. ಅಪ್ಪ ಅಂತ ನಾನೊಬ್ಬ ದಂಡ ಪಿಂಡ ಇದ್ದೀನಿ ಅಂತ ಜ್ಞಾನ ಆದ್ರೂ ಬೇಡ ನಿನ್ಗೆ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ನಿಮ್ಗೆಲ್ಲ ಹೇಳಿದ್ದು ಅವನ ಹೆಂಡತಿಗೆ. ಅಂದ್ರೆ ನಾನು ಈ ಮನೇಲಿ ಅಕೌಂಟ್ಗೂ ಇಲ್ಲ. ಸದ್ಯ ಈಗಲಾದ್ರೂ ನಿಮ್ಗೆ ಅರ್ಥವಾಯ್ತಲ್ಲ. ಮದುವೆ ಆದ್ಮೇಲೆ ಹೆಂಡತಿನ ಮರಿಬಾರ್ದು ಕಣೋ. ಏನಾದ್ರೂ ಬೇಕಾದ್ರೆ ಸ್ಪಂದನನ್ ಕೇಳು. 25 ವರ್ಷದಿಂದ ನನಗೇನೇ ಬೇಕಾದ್ರೂ ನನ್ನ ಅಮ್ಮ ಅಂತ ತಾನೇ ಕರಿತಾ ಇದ್ದೀನಿ. ತಿಂಡಿನ ಅರ್ಧದಲ್ಲಿ ಬಿಡ್ತಿದ್ಯಲ್ಲೋ. ಅಮ್ಮ, ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದ್ದೀನಿ, ಬರೋದು ಲೇಟ್ ಆಗುತ್ತೆ. ಸಚಿನ್, ಅಯ್ಯೋ ನಮಸ್ಕಾರ. ಕ್ರಿಕೆಟ್ ಆಡೋದು ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ ಗುರುವೆ? ಅರೆ ಬಾಯ್ ಮೈ ಸಚಿನ್ ನಾ ಹೂ ನಿತಿನ್. ನೀವು ಸುಮ್ಮನೆ ಇರಿ ಸರ್, ತಮಾಷೆ ಮಾಡಬೇಡಿ. ನಾನು ತಮಾಷೆ ಮಾಡ್ತಿಲ್ಲ. ಅಪ್ಪಿ ತಪ್ಪಿ ಅವನ್ ತರನೇ ಹುಟ್ಟಿರೋ ನಿತಿನ್. ನಾನ್ ಸಚಿನ್ ಅಲ್ಲ ಅಂದ್ರೆ ಯಾರು ನನ್ನ ನಂಬೋದಿಲ್ಲ. ಆಟೋಗ್ರಾಫ್ ಅಂತ ಸಬ್ ಮೇರಾ ಸಿರ್ ಕಾತಾ ಹೈ. ಆಟೋಗ್ರಾಫ್ಗೆ ಸೈನ್ ಮಾಡ್ತಾ ನಿಂತ್ಕೊಂಡ್ರೆ ನನಗೆ ಕೆಲಸ ಕೊಟ್ಟವನು ಬೈದು ನನ್ನ ಆಚೆ ಓಡಿಸ್ತಾನೆ. ಜೀವನ್ ಕೆ ಲಿಯೆ ಸಚಿನ್ ಕ್ರಿಕೆಟ್ ಕೇಳ್ತಾ ಹೈ. ನಾನು ಏನ್ ಹೇಳಿ ಸರ್, ಸಚಿನ್ ತೆಂಡೂಲ್ಕರ್ ಅಂದ್ರೆ ನಮಗೆ ಪಂಚ ಪ್ರಾಣ. ಸುಳ್ಳು ಸುಳ್ಳು ಸುಳ್ಳು. ಯಾಕೆಂದ್ರೆ ಈ ದೇಶದಲ್ಲಿ ಅವ್ನ್ ಕಂಡ್ರೆ ಇವನ್ಗಾಗಲ್ಲ, ಇವನ್ ಕಂಡ್ರೆ ಅವನ್ಗಾಗಲ್ಲ, ಯಾರನ್ ಕಂಡ್ರೆ ಯಾರಿಗೂ ಆಗಲ್ಲ. ಒಟ್ನಲ್ಲಿ ನೀವ್ ಯಾರು ಉದ್ಧಾರ ಆಗಲ್ಲ. ಫ್ಯೂಚರ್ ಇಲ್ದಿರೋ ದೇಶ, ನೇಚರ್ ಇಲ್ದಿರೋ ನಾಡು, ಟೀಚರ್ಸ್ ಇಲ್ದಿರೋ ಸ್ಕೂಲು, ಲೀಡರ್ ಇಲ್ದಿರೋ ಪಾರ್ಟಿ, ಪ್ಲಾನಿಂಗೇ ಇಲ್ದಿರೋ ಫ್ಯಾಮಿಲಿ. ಒಬ್ಬೊಬ್ಬನ್ಗೂ ಡಜನ್ ಮಕ್ಕಳು, ಅದ್ರಲ್ಲಿ ಅರ್ಧ ತಿಕ್ಲು, ಇನ್ನರ್ಧ ಪಕ್ಲು ಮ್ಯಾನ್. ಸಚಿನ್ ಬಿಟ್ಟಾಕು. ನನ್ನ ಸ್ಟೈಲ್ ಡಿಫ್ರೆಂಟು, ನನ್ನ ಡ್ರೆಸ್ ಡಿಫ್ರೆಂಟು, ನನ್ನ ಮಾತು ಡಿಫ್ರೆಂಟು, ನನ್ನ ಹೆಸರು ಕೂಡ ಡಿಫ್ರೆಂಟ್ ಆಗಿರ್ಬೇಕು. ಹುಷಾರಾಗಿ ಹೊಡಿ, ಬಿ ಕೇರ್ಫುಲ್. ಕೊಂಡೆ ಮಂಡೆ ಎಲ್ಲಿದೆ ಕೊಂಡೆ? ಕೊಂಡೆ ಎಂಬುದು ಕನಕನ ಕೆಂಡೆ, ಎಲ್ಲ ದೇವರ ಮುಂದಿರುವ ಉಂಡಿ, ಎಲ್ಲ ಬಕಾಸುರ ಬೇಡಿದ ಭಕ್ಷ್ಯ ಭೋಜ್ಯಗಳ ಬಂಡೆ ಎಲ್ಲ ಕಾಂತ. ಆ ನಿನ್ನ ಕೊಂಡಿ ಎಂಬ ಕೆಂಡಿ ತೆರೆಯಲು ಕನಕನ ಭಜನೆ ಬೇಕಿಲ್ಲ. ಯುವಕನ ಯೌವನವು ಏನಲ್ಲ, ಸುವರ್ಣನ ಸಂಘವು ಸಾಲಲ್ಲ. ಈ ಗಂಡಸ್ತನವೆಂಬ 7 ಅಂತಸ್ತಿನ ಶಾಖ ಸೋಕಿದರೆ
ಐ ಲೈಕ್ ಇಟ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ಕಲೆ ಇಲ್ಲದ ಕಲೆ ಇಲ್ಲ ಸಚಿನ್. ಕಲೆಗೆ ಬೆಲೆ ಕಟ್ಟುವ ಈ ತಲೆ ಇರುವವರೆಗೆ ಶಿಲೆ ಕಾಣದಲ್ಲದೆ ಕಲೆಯಲ್ಲಿ ಕಾಣುವುದು ಸಚಿನ್. ಐ ಲೈಕ್ ಇಟ್. ಯಾಕಮ್ಮ ಅಳ್ತೀಯ? ಹೆಣ್ಮಕ್ಳ ಹತ್ರ ಮನೆಗೆ ಶ್ರೇಯಸ್ಸಲ್ಲ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೇಳಿ, ತಿದ್ಕೋತೀನಿ. ಆದ್ರೆ ದಯವಿಟ್ಟು ನಾನು ಒಬ್ಳೆ ಬಿಟ್ಟು ಹೋಗ್ಬೇಡಿ ಅತ್ತೆ. ಒಬ್ಳೆ ಹೇಗಾಗ್ತೀಯಾ? ಗಂಡ ಇದ್ದಾನೆ, ಊರಳ್ತಿಯಲ್ಲಿ ತಂದೆ ಇದ್ದಾರೆ. ನಿನ್ಗಿಷ್ಟ ಬಂದಾಗಿರು. ಒಟ್ನಲ್ಲಿ ನೀನ್ ನಗ್ನಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಸರ್ಸು, ಇನ್ನು ಮುಗಿದಿಲ್ವಾ ನಿನ್ನ ಉಪದೇಶ? ಬಂದೇ ಇರಿ. ಸ್ಪಂದನ, ನಂದು ಒಂದೇ ಒಂದು ಮಾತು ನಡ್ಸ್ಕೊಡ್ತೀಯಾ? ಹೇಳಿ ಅತ್ತೆ, ನೀವೇನ್ ಹೇಳಿದ್ರು ಮಾಡ್ತೀನಿ. ನನ್ನ ಮಗನ ಮನಸ್ಸು ಮಗು ಥರ. ಮಗು ಏನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳ್ಬೇಕಾದವಳು ತಾಯಿ. ನೀನು ಹೆಂಡತಿ ಮಾತ್ರ ಅಲ್ಲ, ಅವನಿಗೆ ತಾಯಿನೂ ಆಗ್ಬೇಕು. ಆಗ್ತೀಯ ತಾನೇ? ಇದೇನಪ್ಪ, ಇದ್ದಕ್ಕಿದ್ದ ಹಾಗೆ ಲಗೇಜ್ ತಗೊಂಡು ಹೊರಟಿದ್ದೀರಾ? ಓ, ನಿನಗೆ ಹೇಳಲೇ ಇಲ್ಲ ಅಲ್ವಾ? ನಿನ್ನೆ ರಾತ್ರಿ ಸ್ವಲ್ಪ ಲೇಟಾಗಿ ಬಂದಿಲ್ಲಪ್ಪ ನೀನು, ಅದಕ್ಕೆ ಹೇಳೋಕ್ಕಾಗಲಿಲ್ಲ. ನಿನ್ನ ಅಕ್ಕ ಕೆನಡಾದಿಂದ ಫೋನ್ ಮಾಡಿದ್ಲು. 7 ವರ್ಷಗಳ ನಂತರ ಪ್ರೆಗ್ನೆಂಟ್ ಆಗಿದ್ದಾಳೆ. ಕಂಡೀಷನ್ ಸ್ವಲ್ಪ ಡೆಲಿಕೇಟ್ ಆಗಿದೆ. ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ರಂತೆ ಡಾಕ್ಟ್ರು. ಅದಕ್ಕೆ ಅರ್ಜೆಂಟಾಗಿ ಬರಬೇಕು ಅಂದರು. ನಿಮ್ಮಮ್ಮ ನಾನು ಹೊರಟಿದ್ದೀವಪ್ಪ. ಅದಕ್ಕೆ ನೀವು ಯಾಕೆ ಹೋಗ್ಬೇಕು? ಅವಳನ್ನ ಇಲ್ಲಿಗೆ ಬಾ ಅಂದ್ರಾಯ್ತು. ಅಲ್ಲ ಕಣೋ, ನಿಮ್ಮ ಬಾವ 1 ವಾರ ನಿನ್ನ ಮದುವೆಗೆ ಅವಳು ಇಲ್ಲಿ ಕಳಿಸ್ಲಿಲ್ಲ. ಇನ್ನು ತಿಂಗಳಗಟ್ಲೆ ಅವಳು ಬಾಣಂತಾನೆ ಕಳಿಸ್ತಾರೇನೋ? ಹಾಗಂತ ದಿಢೀರಂತ ಅಷ್ಟೊಂದು ದಿನ ಹೊರಟೋದ್ರೆ ನಾನೇನಮ್ಮ ಮಾಡ್ಲಿ? ಸರಿ ಹೋಯ್ತು ಬಿಡು. ತಾಯಿನ ಸೆರಗಿಟ್ಕೊಂಡು ಓಡಾಡೋದಕ್ಕೆ ನೀನಿನ್ನೂ ಏನು ಹೇಳಿ ಮಗುನಾ? ಮನೆಗೆ ಸೊಸೆ ಬಂದ್ಮೇಲೂ 4 ದಿನ ಹಾಯಾಗಿ ನನ್ನ ಮಗಳ ಮನೆಗೆ ಹೋಗಿರೋದು ಬೇಡವಾ? ಯಾರು ಬೇಡ ಅಂದ್ರು? ನಿಮ್ಮ ಮಗಳು ನಿಮ್ಮ ಇಷ್ಟ. 4 ದಿನ ಯಾಕೆ, 4 ತಿಂಗಳಿದ್ ಬಾ. ನೀವಿಲ್ದಿದ್ರೆ ನನ್ಗೇನು ಬದುಕೋಕ್ಕಾಗಲ್ವಾ? ಛೇ, ಸ್ವಲ್ಪ ಇರಪ್ಪ, ನಮ್ಮನ್ನ ಹಾಗೆ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ಬಿಡು. ಬರ್ತೀವಮ್ಮ ಸ್ಪಂದನ. ಯಾಕಮ್ಮ ಅಳ್ತಿದೀಯಾ? ಅತ್ತೆರ್ನ ಹುರ್ಕೊಂಡು ತಿನ್ನೋ ಈ ಕಾಲದಲ್ಲಿ ಅವ್ರು ಹೊರಗಡೆ ಹೋಗ್ತಾರಲ್ಲ ಅಂತ ಕಣ್ಣಲ್ಲಿ ನೀರು ಹಾಕೋ ಸೊಸೆನ ನಾನು ಇವತ್ತೇ ನೋಡ್ತಿರೋದು. ತಾಯಿ ಇಲ್ದಿರೋ ನನಗೆ ತಾಯಿ ಆಗ್ತಾರೆ ಅನ್ಕೊಂಡೆ, ಮತ್ತೆ ನನ್ನನ್ನ ತಬ್ಲಿ ಮಾಡಿ ಹೊರಟೋದ್ರು. ಅಯ್ಯೋ ಹುಚ್ಚಿ, ಅವ್ರು ದೂರ ಹೋಗಿರೋದು ನಿನ್ನನ್ ತಬ್ಲಿ ಮಾಡ್ಬೇಕು ಅಂತ ಅಲ್ಲಮ್ಮ, ನಿನ್ನನ್ ತಾಯಿ ಮಾಡ್ಬೇಕು ಅಂತ. ತಾಯಿನ? ತಾಯಿ ಸೆರಗಿಡ್ಕೊಂಡೇ ಬೆಳೆದಿರೋ ಮಗು ಅದು. ಎಲ್ಲಿ ತಾಯಿ 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 ಅಂತ ಹೆಂಡತಿನ ಮರ್ತು ಬಿಡ್ತಾನೋ ಅನ್ನೋ ಭಯ ಅವ್ರಿಗೆ. ತಾಯಿ ಇಲ್ಲ ಅನ್ನೋ ಕಾರಣಕ್ಕಾದ್ರೂ ಹೆಂಡತಿ ಜೊತೆ ಹೊಂದ್ಕೊಂಡು ನೀನು ತಾಯಿ ಆಗ್ಲಿ ಅಂತಾನೆ ಅವರು ಮಗಳ ಮನೆ ನೆಪ ಇಟ್ಕೊಂಡು ದೂರ ಹೋಗಿರೋದು. ಅವರ ಆಸೆ ನೆರವೇರಿಸೋದು ನಿನ್ನ ಕೆಲಸ. ಸಾರಿ. ಸಾರಿ ರೀ, ಲಾಕ್ ಮಾಡೋದು ಮರ್ತ್ಬಿಟ್ಟಿದ್ದೆ. ಸಾರಿ, ನಾನೇ ನಾಕ್ ಮಾಡ್ಬೇಕಾಗಿತ್ತು. ಅಮ್ಮ, ನನಗೆ ಲೇಟ್ ಆಯ್ತು ತಿಂಡಿ. ಸಾರಿ, ಅಮ್ಮ ಇಲ್ಲ. ಸಾರಿ. ಅದು ಜ್ಯೂಸ್. ಸಾರಿ. ಒಂದ್ ನಿಮಿಷ. ಸಾರಿ, ಇವತ್ ಸಂಜೆ ಬೇಗ ಬಂದ್ರೆ ಸಿನಿಮಾ ನೋಡೋಣವಾ? ಸಾರಿ, ನನ್ ಕೆಲ್ಸ ಇದೆ. ನೀನ್ ಬೇಕಾದ್ರೆ ನೋಡ್ಕೊ. ಹಾಯ್. ನಿಮ್ ಕೈಗೆ ಕೊಟ್ಟೆ, ನೀವೇ ಹಿಡ್ಕೊಳ್ಳಿಲ್ಲ. ಸಾರಿ, ಸಾರಿ, ನಂದೇ ತಪ್ಪು. ಪ್ಲೀಸ್ ಬೇರೆ ತಗೊಳ್ಳಿ.
ಧ್ಯಾನ್, ಸತ್ತವಳನ್ನ ನೆನ್ಸ್ಕೊಂಡು ಎಷ್ಟು ಶಾಂತ ಕೊರಗ್ತೀಯೋ. ಸಾವನ್ನ ಮರಿಬೇಕು, ಬದುಕಲ್ಲಿ ಬೆರಿಬೇಕು, ಅದೇ ಲೈಫ್. ನಡೆದದೆಲ್ಲ ಒಂದು ಕನಸು ಅಂತ ಮರ್ತು ಬಿಡೋ. ನೋಡೋ, ಈಗ ನಿನಗೆ ಮದುವೆ ಆಗಿದೆ, ನಿನಗೊಬ್ಳು ಹೆಂಡತಿ ಅಂತ ಬಂದಿದ್ದಾಳೆ. ಅವಳೇ ಕಣು ನನಗೆ ಸಮಸ್ಯೆ ಆಗಿರೋದು. ಬೇರೆ ಯಾವುದೇ ಹುಡುಗಿ ನನ್ನ ಹೆಂಡತಿಯಾಗಿ ಬಂದಿದ್ರು ಕನಿಷ್ಠ ಅವಳು ಮರೆಯೋದಕ್ಕೆ ಪ್ರಯತ್ನ ಆದ್ರೂ ಪಡ್ತಿದ್ದೆ. ಇವಳ್ದು ಮೊನಾಲಿಸದೆ ತದ್ರೂಪು. ನಾನು ಎಷ್ಟೇ ಮರೆಯೋದಕ್ಕೆ ಪ್ರಯತ್ನ ಪಟ್ಟರು ಅವಳನ್ನೇ ನೆನಪಿಸ್ತಿರ್ತಾಳೆ. ಮೋನ ನನ್ನ ಕಣ್ಮುಂದೆ ಓಡಾಡ್ದಾಗಿರ್ತಾಳೆ. ನಾನು ಹೇಗೋ ಮರೀಲಿ ಅವಳನ್ನ. ಸ್ಪಂದನನೇ ಮೊನಾಲಿಸ ಅನ್ಕೋ, ಆಗ ನಿನ್ ಪ್ರೀತಿನ ಉಳಿಯುತ್ತೆ, ಸ್ಪಂದನಗೂ ನ್ಯಾಯ ಸಿಗುತ್ತೆ. ಪ್ರೀತಿ ಮಾಡಿದ ಹೆಣ್ಣನ್ನ ಹೆಂಡತಿಲ್ ಕಲ್ಪಿಸ್ಕೊಂಡು ಸಂಸಾರ ಮಾಡೋದು ಪ್ರೀತಿ ಅಲ್ವೋ, ವ್ಯಭಿಚಾರ. ಹೆಂಡತಿಗೆ ನಾವು ಮಾಡೋ ದ್ರೋಹ. ಅದಕ್ಕೆ ಖಂಡಿತ ನನ್ನ ಮನಸ್ಸು ಒಪ್ಪಲ್ಲ. ಅಂದ್ರೆ ಸಾಯೋವರೆಗೂ ಹೆಂಡತಿಯಿಂದ ದೂರನೇ ಇರ್ತೀಯಾ? ಗೊತ್ತಿಲ್ಲ ಕಣೋ, ದೂರ ಇರ್ತೀನೋ ದೂರನೇ ಹೊರಟೋಗ್ತೀನೋ. ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ನೆ. ನನಗೆ ವಾಸಿ ಆಗಲಿ ಅಂತ ಪಾಪ ನೀನು ಎಷ್ಟೊಂದು ಕಷ್ಟ ಪಡ್ತಾ ಇದೆಯಾ. ನಿಜಕ್ಕೂ ನಿನ್ನಂತ ಹೆಂಡತಿ ಎಲ್ಲರಿಗೂ ಸಿಗ್ಬೇಕು ಕಣೆ. ರಮ್ಯ, ಎಲ್ಲರೂ ಆಯ್ತು ನಡಿಯ. ಇನ್ನು ಎಷ್ಟು ರೌಂಡ್ ಅಂತ ಹೊಡಿತೀಯ? ಒಂದೇ ಒಂದು ರೌಂಡ್ ಇರ್ರಿ. ಅಯ್ಯೋ, ಒಂದು ಅಂತ 101 ಆಯ್ತು. ನೀನು ಹಿಂಗೆ ರೌಂಡ್ ಹೊಡಿತಾ ಇದ್ರೆ ಆಮೇಲೆ ನಾನು ನಿನ್ನ ಎತ್ಕೊಳ್ಬೇಕಾಗ್ತದೆ ಅಷ್ಟೇ. ಬೇಗ ನಡಿಯ, ಹೊಟ್ಟೆ ಇಷ್ಟ ಇದೆ. ಇದನ್ನ ಬರ್ತಾ ಇದೆ. ಅಯ್ಯೋ, ಎಲ್ಲಿ ಬರ್ತಾ ಇದ್ದೀರೋ? ಅಯ್ಯೋ, ನಮಸ್ಕಾರ ನಮಸ್ಕಾರ. ಕ್ಷಮಿಸ್ಬಿಡಿ. ಸರಿಯಾಗಿ ಅದಕ್ಕೆ ಬಗ್ಗೆ ಇವ್ರನ್ನ ನಡೀರೋ. ಹಲೋ, ನಾನಮ್ಮ ನಿಮ್ಮ ಮಾವ ಕೆನಡಾದಿಂದ. ಮಾವ ಹೇಗಿದ್ದೀರಾ? ಮಾವ, ಅತ್ತೆ ಹೇಗಿದ್ದಾರೆ? ಅದಕ್ಕೆ ಹೇಗಿದ್ದಾರೆ? ನಾವೆಲ್ಲ ಚೆನ್ನಾಗಿದೀವಮ್ಮ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಾವ. ಆದ್ರೆ ನನಗೋಸ್ಕರ ನೀವು ಈ ರೀತಿ ನಿರ್ಧಾರ ತಗೊಂಡಿದ್ದು ತುಂಬಾ ಬೇಜಾರಾಗ್ತಾ ಇದೆ. ಛೇ ಛೇ ಛೇ, ಅದ್ರಲ್ಲಿ ಬೇಜಾರು ಯಾಕಮ್ಮ ಬಂತು? ನಾವು ಮಾಡಿರೋದು ನಿಮ್ಮ ಒಳ್ಳೇದಕ್ಕೆ ಅಲ್ವಾ? ಕೊಡ್ರಿ ಇಲ್ಲಿ. ಎಷ್ಟೊತ್ತು ಮಾತಾಡ್ತೀರಾ? ಸ್ಪಂದನ ಹೇಗಿದ್ಯಮ್ಮ? ನಿನ್ನ ಹತ್ರ ಅವ್ನು ಮಾತಾಡ್ತಿದ್ದಾನಾ? ಮಾತು ಹಾ ಆಡ್ತಾರೆ. ಚೆನ್ನಾಗಿ ನೋಡ್ಕೊಂತಿದ್ದಾನ? ನೋಡು, ಅವ್ನು ನಿನ್ ಮಾತಾಡ್ಸಿಲ್ಲ ಅಂದ್ರು ನೀನ್ ಸುಮ್ನಿದ್ ಬಿಡ್ಬೇಡ. ನಿನ್ಗೇನೇ ಅವ್ನು ಬೇಜಾರ್ ಮಾಡಿದ್ರು ನೀನ್ ಬೇಜಾರ್ ಮಾಡ್ಕೊಳ್ದೆ ನೀನೇ ಮೇಲ್ ಬಿದ್ದು ಮಾತಾಡ್ಸು. ನಿನ್ಗೇನ್ ಬೇಕು ಅಂತ ಹೇಳು. ಅವನೇನಾದ್ರೂ ರೇಗಾಡಿದ್ರೆ ದಯವಿಟ್ಟು ಕೋಪ ಮಾಡ್ಕೋಬೇಡಮ್ಮ. ಇಲ್ಲ ಅತ್ತೆ, ನೀವು ಹೇಳ್ದಾಗೆ ಮಾಡ್ತೀನಿ. ಹೇ, ಏನೋ ಇದು ಡೆಡ್ ಬಾಡಿ ತರ ಬರ್ತಾ ಇದೆಯಾ? ಏನಾದ್ರೂ ಆಕ್ಸಿಡೆಂಟ್ ಆಯ್ತಾ? ಆಕ್ಸಿಡೆಂಟ್ ಅಲ್ಲ ಗುರು, ಚೋಲಿ ಕೆ ಪೀಚೆ ಮಹಿಮೆ. ಚೋಲಿ ಕೆ ಪೀಚೆ? ಗುರು, ನೆನ್ನೆ ನಾನು ನನ್ನ ಹೆಂಡತಿ
ಚೆನ್ನಾಗಿ ನಗು. ನಿನಗೆ ನಗು, ನನಗೆ ಪ್ರಾಣ ಸಂಕಟ. ಅಮ್ಮ, ಆ ಚೋಲಿಕೆ ಬೀಚ ಎಲ್ಲಿಂದ ಬಂತು? ಅಯ್ಯೋ, ಅದು ಎಲ್ಲಿಂದ ಯಾವಾಗ ಎಲ್ಲೆಲ್ಲಿ ಬರುತ್ತೆ ಅಂತಾನೆ ಅರ್ಥ ಆಗ್ತಿಲ್ಲ ಕಣೋ. ಇದ್ದಕ್ಕಿದ್ದಂಗೆ ಬರುತ್ತೆ. ಇವಳು ಡ್ಯಾನ್ಸ್ ಮಾಡ್ತಾಳೆ, ನನಗೆ ಧರ್ಮ ಡೇಟ್ ಬಿಡುತ್ತೆ. ಮ್ಯೂಸಿಕ್ಕು ಡ್ಯಾನ್ಸು ಸೇರಿದ್ರೆ ಸಂಸಾರ ಶಂಕರಾಭರಣಂ ಫಿಲಮ್ ತರ ಆಗುತ್ತೆ ಅನ್ಕೊಂಡೆ. ಆದ್ರೆ AK-47 ಫಿಲಮ್ ತರ ಆಗೋಯ್ತು ಕಣೋ. ಹೇ ನೋ ನೋ, ಕಾಲಲ್ಲಿ ಸಾಕು. ನಮಸ್ಕಾರ, ನಾನು ಬರ್ತೀನಿ. ಓಕೆ, ಬಾಯ್ ಬಾಯ್. ಸಮಾಧಾನ ಮಾಡ್ಕೊಮ್ಮ. ಸ್ಪಂದನ ನೋಡಿಲಿ, ಏನಾಗಲ್ಲ, ಸಮಾಧಾನ ಮಾಡ್ಕೊ. ಡಾಕ್ಟರ್ ಹೇಗಿದ್ದಾರೆ? ಡೋಂಟ್ ವರಿ, ಹಿ ಈಸ್ ಔಟ್ ಆಫ್ ಡೇಂಜರ್. ಆದ್ರೆ ಚೇತರಿಸ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಷ್ಟು ದಿನ ಆದ್ರೂ ಆಗ್ಲಿ ಡಾಕ್ಟರ್, ನಾನು ಅವ್ರನ್ನ ನೋಡ್ಕೋತೀನಿ. ಅವ್ರ ಜೀವ ಒಂದು ಉಳಿದ್ರೆ ಸಾಕು. ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅವ್ರನ್ನ ಕಾಪಾಡ್ಕೋತೀನಿ. ಪ್ರೀತಿ ಪ್ರೇಮ ಪ್ರಣಯ ಪಿಕ್ಚರ್ ನೋಡ್ಬಿಟ್ಟು ನಾನು ಮದುವೆ ಟಿಕೆಟ್ ಕ್ಯೂ ಅಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದೆ. ಆದ್ರೆ ಕ್ಯೂವೇ ಇಲ್ಲದೆ ಪ್ಯಾರಿಸ್ ಪ್ರಣಯ ಟಿಕೆಟ್ ತಗೊಂಡು ಹೋಗ್ಬಿಟ್ಟಲ್ಲ ಅಜ್ಜಿ. ನನ್ ಮಗು ನೋಡ್ಬೇಕು ಅಂತಿದ್ದೆ. ನನ್ ಫಸ್ಟ್ ನೈಟ್ ಆಗೋಕ್ ಮುಂಚೆನೆ ಹೋಗ್ಬಿಟ್ಟೆ ಅಲ್ಲ ಅಜ್ಜಿ. ಯಾರ ಮದುವೆ ಕಮಿಷನ್ ಬಾಕಿ ಇತ್ತು, ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು FD ಇಟ್ಟಿದ್ಯೋ ಒಂದು ಹೇಳಾರ್ದೆ ಹೋಗ್ಬಿಟ್ಟಲ್ಲ ಅಜ್ಜಿ. ಹೋಗ್ಲಿ, ಕ್ಯಾಶ್ ಒಡವೆನಾದ್ರೂ ಎಲ್ಲಿಟ್ಟಿದ್ಯಾ ಅಂತ ಹೇಳ್ದೇನೆ ಹೋಗ್ಬಿಟ್ಟೆ ಅಲ್ಲ ಅಜ್ಜಿ.
ಮಕ್ಕಳ್ರ ನಾನು ಭೂತ ಏನ್ರೋ ನಾನು ದೆವ್ವ ಏನೋ ನಾನು ಇನ್ನು ಬದುಕಿದ್ದೀನಿ ಕಣೋ ನನ್ನ ಮೊಮ್ಮಗ ನಾನು ಸತ್ತೋಗ್ಬಿಟ್ರೆ ಎಷ್ಟು ದುಃಖ ಪಡ್ಬೋದು ಅಂತ ನಾನು ಸತ್ತಾಗ ನಾಟಕ ಮಾಡಿದೆ ಸ್ಪಂದನ ಏನಾಯ್ತು ಸ್ಪಂದನ ಸ್ಪಂದನ ಇಲ್ಲಿ ನೋಡು ಸ್ಪಂದನ ಸ್ಪಂದನ ಏನಾಯ್ತು ಸ್ಪಂದನ ಸ್ಪಂದನ ಮಿಸ್ಟರ್ ಧ್ಯಾನ್ ನೀವು ತಂದೆ ಆಗ್ತಾ ಇದ್ದೀರಾ ಏನು ಎಸ್ ಆದ್ರೆ ನಿಮ್ಮ ಮಿಸ್ಸಸ್ ತುಂಬಾ ವೀಕ್ ಆಗಿದ್ದಾರೆ ಅವ್ರನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು ಇಲ್ಲ ಅಂದ್ರೆ ಪುಟ್ಟ ಮಗುಗೆ ತೊಂದರೆ ಆಗುತ್ತೆ ಇದು ಕೆಲವು ಮೆಡಿಸಿನ್ಸ್ ವಿತೌಟ್ ಫೇಲ್ ಅವ್ರಿಗೆ ತಂದ್ಕೊಡಿ ಓಕೆ ಟೇಕ್ ಕೇರ್ ಸಾರಿ ನಾನು ನಿಮಗೆ ಚೀಟ್ ಮಾಡಬೇಕು ಅಂತಾಗ್ಲಿ ನನಗೆ ಮಗು ಬೇಕು ಅಂತಾಗ್ಲಿ ಹೀಗೆ ಮಾಡಲಿಲ್ಲ ನಿಮ್ಮ ಮನಸ್ಸು ಪರಿವರ್ತನೆಗೋಸ್ಕರ ಇನ್ನು ಎಷ್ಟು ದಿನ ಬೇಕಾದರೂ ಕಾಯಕ್ಕೆ ಸಿದ್ಧವಾಗಿದ್ದೀನಿ ಆದ್ರೆ ಅವತ್ತು ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಎಂಥ ಕೆಲಸ ಮಾಡ್ಬಿಟ್ಯೋ ಎಂಥ ಕೆಲಸ ಮಾಡ್ಬಿಟ್ಟೆ ನಿನಗೆ ಸಂಬಂಧ ಪಡೆದಿರೋ ಹುಡುಗಿ ಮಗುಗೆ ತಂದೆ ಆಗ್ತಿದ್ಯಾ ಇದಕ್ಕಿಂತ ದೊಡ್ಡ ಇನ್ಸಲ್ಟ್ ನಿನ್ ಜೀವನದಲ್ಲಿ ಯಾರೂ ಮಾಡಕ್ಕಾಗಲ್ಲ ದೊಡ್ಡ ತಪ್ಪು ಮಾಡ್ಬಿಟ್ಟಿಯಲ್ಲೋ ಈಗಾಗಲೇ ನನ್ನ ಮದುವೆ ಆಗಿ ಕೊಡ್ತಾ ಇರೋ ಹಿಂಸೆ ಸಾಲದು ಅಂತ ಈಗ ನನ್ನ ಮಗುಗೆ ತಾಯಿ ಬರೇ ಆಗ್ತಾಳ ಅವಳನ್ನ ತುಂಬಾ ಒಳ್ಳೆವಳು ಅನ್ಕೊಂಡಿದ್ದೆ ಆದ್ರೆ ನಾನು ಹುಷಾರಿಲ್ದಿರ ಇರ್ಬೇಕಾದ್ರೂ ನನಗೆ ಗೊತ್ತಿಲ್ದಿರಾ ನನ್ನನ್ನ ಹೀಗೆ ಉಪಯೋಗಿಸ್ಕೊಂತಾಳೆ ಅಂತ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ದೇವರಂತ ಹುಡುಗಿ ಮೇಲೆ ಎಂಥ ಅಪವಾದ ಹೊರಿಸ್ತಾ ಇದೀಯಾ ಮದ್ವೆ ಮಾಡ್ಕೊಂಡಾಗಿನಿಂದ ಅವಳನ್ನ ಚಿತ್ರ ಹಿಂಸೆ ಮಾಡಿ ಸಾಯಿಸ್ತಾ ಇದೀಯಾ ಅವಳು ಮೈ ಮೇಲಿಂದ ಅರ್ಶನ ನೀರು ಆರೋಕ್ ಮುಂಚೆ ಯಾವುದೇ ಕಾರಣಕ್ಕೂ ನೀನು ಅವಳನ್ನ ಪ್ರೀತಿಸಲ್ಲ ಅಂದೆ ಆಗ ತಾನೇ ಮದುವೆ ಆಗಿ ಒಂದು ಹಗಲು ಒಂದು ರಾತ್ರಿ ಕಳೆದಿರ್ಲಿಲ್ಲ ಆ ಹುಡುಗಿಗೆ ಅವಳ ಪಾಲಿಗೆ ಜೀವನದಲ್ಲಿ ಯಾವ ಹಗಲು ಯಾವ ರಾತ್ರಿನೂ ನೆಮ್ಮದಿ ತರಲ್ಲ ಅಂತ ಹೇಳಿದ್ಯಲ್ಲ ಆ ಹುಡುಗಿ ನಿನಗೆ ಎದುರಾಗಿ ಒಂದು ಮಾತಾಡಿದ್ಲಾ ನೀನು ಅವಳು ಬದುಕಿಗೆ ಬೆಂಕಿ ಇಟ್ರು ಅದ್ರ ಶಾಖದಲ್ಲಿ ನಗ್ನಗ್ತಾ ಸುಮ್ಮನೆ ಬೆಂದು ಹೋದ್ಲು ಅಂತ ಹುಡುಗಿ ಬಗ್ಗೆ ಇಂಥ ಮಾತುಗಳನ್ನಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಅಯ್ಯೋ ದೇವ್ರೆ ನಾನು ಏನ್ ಮಾಡ್ಲಿ ನಾನು ಬದುಕನ್ನೇ ಸರಿಯಾಗಿ ಸಾಗಿಸೋಕಾಗ್ದಿರೋ ನನಗೆ ನನ್ನ ಜೊತೆ ಇನ್ನೊಂದು ಹುಡುಗಿ ಭಾಳ ಹಾಳು ಮಾಡ್ತಿದ್ದೀನಲ್ಲ ಹುಡುಗಿ ಮದುವೆ ಮನೆ ಮಕ್ಕಳು ಇದು ಯಾವುದ್ರದ್ದು ಚಿಂತೆ ಬೇಡ ಅಂತಿದ್ದು ನನಗೆ ಮೋನಾಲಿಸಾ ಅನ್ನೋ ಹುಡುಗಿ ಪರಿಚಯ ಮಾಡಿಸಿದೆ ಈಗ ಮೋನಾಲಿಸಾನೇ ಮರಿಬೇಕು ಅಂದ್ರೆ ಅದು ಹ್ಯಾಕ್ ಸಾಧ್ಯ ಅವಳ ಥರನೇ ಇರು ಇವಳನ್ನ ಕಣ್ಮುಂದೆ ಇಟ್ಕೊಂಡು ಅವಳನ್ನ ಮರಿ ಅಂದ್ರೆ ಅದು ಹೇಗಾಗುತ್ತೆ ಅವಳನ್ನ ಮರೆಯೋ ಹಾಗಿಲ್ಲ ಇವಳನ್ನ ತೊರೆಯೋ ಹಾಗಿಲ್ಲ ನಾ ಏನ್ ಮಾಡ್ಲಿ ಡಾಕ್ಟರ್ ಹೇಳಿದ್ರು ವೀಕ್ ಆಗಿದೆಯಾ ತುಂಬಾ ಕೇರ್ಫುಲ್ ಆಗಿ ಹೆಲ್ತ್ ನೋಡ್ಕೋಬೇಕು ಇಲ್ಲಾಂದ್ರೆ ಮಗುಗೆ ತೊಂದರೆ ಆಗ್ಬಿಡುತ್ತೆ ಅಮ್ಮ ಇದ್ರೆ ನೋಡ್ಕೋತಿದ್ಲು ನನಗಷ್ಟು ಐಡಿಯಾ ಇಲ್ಲ ಒಂದಷ್ಟು ಫ್ರೂಟ್ಸ್ ಅದು ಇದು ತಂದಿದ್ದೀನಿ ಇದು ಡಾಕ್ಟರ್ ಬರ್ಕೊಟ್ಟಿರೋ ಟ್ಯಾಬ್ಲೆಟ್ಸ್ ದಿನ ಬೆಳಗ್ಗೆ ರಾತ್ರಿ ಒಂದೊಂದು ಇದು ಹಾರ್ಲಿಕ್ಸ್ ಪ್ರೋಟೀನ್ ಸಿರಪ್ ನಿನ್ನ ಆರೋಗ್ಯಕ್ಕೆ ಒಳ್ಳೇದು ಪಪಾಯ ನಿಂಗೆ ವಿಟಮಿನ್ಸ್ ಜಾಸ್ತಿ ಇರುತ್ತೆ ಪಪಾಯ ತಿನ್ಬಾರ್ದು ನಾನು ಇದು ತಿಂದ್ರೆ ಮಿಸ್ಕ್ಯಾರೇಜ್ ಆಗತ್ತೆ ಬಸ್ರಿ ಹೆಂಗ್ಸು ಮಾವಿನಕಾಯಿ ತಿನ್ಬೇಕು ಓ
ಮಾವಿನಕಾಯಿ ಇದೆಯಾ? ಕ್ಯಾಸ ಬುದ್ಧಿಗಿದ್ದಿ ಐತೆ ನಿಮ್ಗೆ. ಇದು ಆಪಲ್ಗೆ ಸೀಸನ್, ಆಮೇಲೆ ಬರ್ತದೆ ಆರೆಂಜು ಸೀಸನ್, ಅದಾದ್ಮೇಲೆ ಕಲ್ಲಂಗಡಿಗೆ ಸೀಸನ್ ಬರ್ತದೆ, ಎಲ್ಲ ಆದ್ಮೇಲೆ ಮ್ಯಾಂಗೋ ಸೀಸನ್, ಮಾವಿನಕಾಯಿ ಸೀಸನ್. ಏನೋ ಇದು ಬಸ್ರಿ ಆದಾಗ ಮಾವಿನಕಾಯಿ ತಗೊಂಡ್ ಬಾರೋ ಅಂದ್ರೆ ಬಾಣಂತಿ ಆಗೋ ಹೊತ್ತಿಗೆ ತಗೊಂಡ್ ಬಂದಿದೆಯಲ್ಲೋ. ಎಲ್ಲಾ ಸೀಸನ್ ಅಲ್ಲಿ ಬಸ್ರಿ ಆಗ್ಬೋದು, ಆದ್ರೆ ಎಲ್ಲಾ ಸೀಸನ್ ಅಲ್ಲೂ ಮಾವಿನಕಾಯಿ ಸಿಗ್ಬೇಕಲ್ಲ. ಓಹೋ, ಅಂದ್ರೆ ಮಾವಿನಕಾಯಿ ಸೀಸನ್ ನೋಡ್ಕೊಂಡು ಬಸ್ರಿ ಆಗೋ ಅಂತೀಯ? ಹಾಗೇನಿಲ್ಲ ಅಜ್ಜಿ, ಹುಣಸೆಕಾಯಿ ಸೀಸನ್ ಅಲ್ಲಾದ್ರೂ ನಡೆಯುತ್ತೆ. ಹಾಗಾದ್ರೆ ಈ ಮಾವಿನಕಾಯಿ ವೇಸ್ಟ್ ಅಜ್ಜಿ? ವೇಸ್ಟ್ ಯಾಕೋ? ನಾನಿಲ್ವಾ? ನೀನ್ ಯಾವಾಗ ಪ್ರೆಗ್ನೆಂಟ್ ಆದೆ? ಉಪ್ಪಿನಕಾಯಿ ಹಾಕೋಕೆ ನಾನಿಲ್ವಾ ಅಂದೆ. ಸ್ಪಂದನ, ನನಗಿಷ್ಟ ಆಯ್ತು ತಂದೆ, ನನಗಿಷ್ಟ ಆದ್ರೆ ಹಾಕೋ. ಇವತ್ತು ಭಾನುವಾರ, ಸಿನಿಮಾಗೆ ಟಿಕೆಟ್ ತಂದಿದ್ದೀನಿ, ಅದು ನಿನಗಿಷ್ಟ ಆದ್ರೆ ಹೋಗೋಣ. ವೇಟರ್, ಹಾಯ್ ಸರ್. ಹಲೋ ಮೇಡಮ್. ಸಚಿನ್, ಪದೇ ಪದೇ ನಿಮ್ಗೆ ಎಷ್ಟು ಸಾರಿ ಹೇಳಬೇಕು? ಮೈ ಸಚಿನ್ ನೈ ಹೂ. ಆಯ್ತಪ್ಪ ನಿತಿನ್, ಕುಡಿಯೋಕೇನಿದೆ? ಪೆಪ್ಸಿ, ಕೋಕ್, ಥಮ್ಸ್ ಅಪ್, ಮಿರಿಂಡಾ, ಮಾಜಾ. ನಾವು ಸ್ವದೇಶಿಗಳು, ನಮಗೆ 2 ಎಳ್ನೀರು ಸಾಕು. 2 ಇಲ್ಲ, ಒಂದೇ ಇರೋದು. ಸಾರಿ, ನೀವು ಪ್ರೀತಿಯಿಂದ ತಂದ್ಕೊಟ್ಟಿರೋ ಮೊದಲನೇ ಗಿಫ್ಟ್ನೇ ಹರಿದಾಕ್ಬಿಟ್ಟೆ. ವಸ್ತುಗಿಂತ ಪ್ರಾಣ ಮುಖ್ಯ. ನೀನ್ ಇಷ್ಟೊಂದು ಸೆನ್ಸಿಟಿವ್ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಗೆ ಹೇಗೆ ಬದುಕೋ ಹಕ್ಕಿದೆಯೋ ಹಾಗೆ ಪ್ರತಿಯೊಂದು ಜೀವಿಗೂ ಈ ಭೂಮಿ ಮೇಲೆ ಬದುಕೋ ಹಕ್ಕಿದೆ. ಅದನ್ನ ಕಿತ್ಕೊಳ್ಳೋಕೆ ನಾವ್ಯಾರು? ನಮ್ಮ ಸುಖಕ್ಕೋಸ್ಕರ ಇನ್ನೊಂದು ಜೀವ ನೋಯಿಸ್ಬಾರ್ದು. ಸ್ಪಂದನ, ಇಷ್ಟು ದಿನ ನಾನು ನೋಯಿಸ್ಬಿಟ್ಟೆ. ಯಾಕೆ ಅಂತ ನಿಂಗೂ ಗೊತ್ತು. ಐ ಆಮ್ ಸಾರಿ. ಇನ್ಮೇಲೆ ಹಾಗೆ ಮಾಡಲ್ಲ.
ಒಂದು ನಿಮಿಷ. ಓಕೆ ಮ್ಯಾಮ್. ಯಾಕಾಗಿ ನಿಂತ್ಬಿಟ್ಟೆ? ಲವರ್ಸ್ ಸುದ್ದಿ ಕೇಳಿದ್ಮೇಲೂ ಸಾಯ್ದ ಬದುಕಿದಾನಲ್ಲ, ಇವನು ಒಬ್ಬ ಪ್ರೇಮಿನ ಅಂತ ಆಶ್ಚರ್ಯ ಆಗ್ತಿದ್ಯಾ? ಸಾವು ನನಗೆ ಬೇಕಾಗಿತ್ತು, ಆದ್ರೆ ಆ ಸಾವಾಗ ನಾನು ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಆ ಸಾವು ತನ್ನ ಹೆಸರು ಹೇಳ್ಕೊಂಡು ಮೋಸ ಮಾಡೋ ಮನುಷ್ಯರಷ್ಟು ಕ್ರೂರಿ ಅಲ್ಲ. ನೀವು ಹುಡುಗಿರೆಲ್ಲ ಯಾಕೆ ಹೀಗೆ ಮಾಡ್ತೀರಾ? ಮೋಸ ಮಾಡೋದಕ್ಕೆ ಪ್ರೀತಿನೇ ಯಾಕೆ ಸೆಲೆಕ್ಟ್ ಮಾಡ್ತೀರಾ? ನಿನಗೆ ಜೋಕರ್ ಥರ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ನಾನು ಬೇಕಾಗಿತ್ತು, ಡ್ರೈವರ್ ಥರ ಊರು ಸುತ್ತೋಕೆ ನಾನು ಬೇಕಾಗಿತ್ತು, ಲವರ್ ಥರ ಕಂಪ್ನಿ ಕೊಡೋಕೆ ನಾನು ಬೇಕಾಗಿತ್ತು. ಆದರೆ ಮದುವೆಗೆ ಮಾತ್ರ ನಾನು ಬೇಕಾಗಿರ್ಲಿಲ್ವಾ? ಯಾಕೆ ಹೇಳು? ನಾನು ಇಂಜಿನಿಯರ್ ಅಲ್ಲ, ಡಾಕ್ಟರ್ ಅಲ್ಲ, MD ಅಲ್ಲ. ಆಫ್ಟರ್ ಆಲ್ ಡಿಗ್ರಿ ಜಸ್ಟ್ ಪಾಸ್, ದಟ್ ಟು ಅನ್ಎಂಪ್ಲಾಯ್ಡ್. ನಿನ್ನನ್ನು ಇಂಡಿಯಾ ಕಳಿಸಿದ್ದು ಮೆಡಿಕಲ್ ಓದ್ಲಿ ಅಂತ, ಲವ್ ಮಾಡ್ಲಿ ಅಂತಲ್ಲ. ಈ ವಿಷಯ ಹೇಳೋದಕ್ಕೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ನನ್ನ ಕರ್ಸಿದ್ರಾ? ಹೌದು. ಅಮೆರಿಕಾಗೆ ಬಂದ್ರೆ ನಿಮ್ಮ ಟಿಪಿಕಲ್ ಇಂಡಿಯನ್ ಫಾದರ್ ಬುದ್ಧಿ ಹೋಗ್ಲಿಲ್ಲ. ಲಿಸನ್ ಡ್ಯಾಡ್, ನಾನು ಆ ಹುಡುಗನ ಇಷ್ಟಪಟ್ಟಿದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ. ಅಂದ್ರೆ ನಿನಗೆ ಪೇರೆಂಟ್ಸ್ಗಿಂತ ಲವರೇ ಮುಖ್ಯನಾ? ನೀವ್ ಅಪ್ಪ ಅಮ್ಮ ನನ್ನ ಕಣ್ಗಳಾದ್ರೆ ಧ್ಯಾನ್ ನನ್ನ ಉಸಿರು. ನೀವು ನನಗೆ ಜನ್ಮ ಕೊಟ್ಟಿರೋದಾಗ್ಲಿ ಅಥವಾ ನಾನು ಧ್ಯಾನನ್ನ ಪ್ರೀತಿ ಮಾಡೋದಾಗ್ಲಿ, ಇಟ್ ಕೆನಾಟ್ ಬಿ ಅರೇಂಜ್ಡ್. ಅದು ವಿಧಿ ಬರಹ. ಐ ಲವ್ ಹಿಮ್, ಐ ಜಸ್ಟ್ ಲವ್ ಧ್ಯಾನ್. ನೀನು ವಾಪಸ್ ಇಂಡಿಯಾಗೆ ಹೋದ್ರೆ ತಾನೆ ಪ್ರೀತಿ ಮದುವೆ ಎಲ್ಲ. ನಿನ್ನ ವೀಸಾ ಪಾಸ್ಪೋರ್ಟ್ ಎಲ್ಲ ನನ್ನ ಹತ್ರನೇ ಇದೆ. ನನ್ನ ವೀಸಾ ಪಾಸ್ಪೋರ್ಟ್ ಎಲ್ಲ ಕಿತ್ಕೊಂಡು ನಾನು ಆಕ್ಸಿಡೆಂಟಲ್ಲಿ ಸತ್ತೆ ಅಂತ ನಿಂಗೆ ಫೋನ್ ಮಾಡಿದ್ರು. ಅದಾದಮೇಲೆ ನನಗೊಂದು ಫೋನ್ ಮಾಡೋಕ್ಕೂ ಅವಕಾಶ ಕೊಡಲಿಲ್ಲ. ಗೃಹ ಬಂಧನದಲ್ಲಿಟ್ಟು ಬೇರೆ ಮದುವೆಗೆ ಗಂಡು ಹುಡ್ಕೋಕೆ ಶುರು ಮಾಡಿದ್ರು. ಆಗೊಂದಿನ ಮನೆಯವರೆಲ್ಲ ಮಲಗಿದಾಗ ವೀಸಾ ಪಾಸ್ಪೋರ್ಟ್ ತಗೊಂಡು ನಾನೀಗ ವಾಪಸ್ ಬರಲ್ಲ, ಹುಡುಕ್ಬೇಡಿ ಅಂತ ಲೆಟ್ರ್ ಬರೆದಿಟ್ಟು ಮನೆಯಿಂದ ಕಷ್ಟಪಟ್ಟು ತಪ್ಪಿಸ್ಕೊಂಡು ಬಂದೆ. ಅಕ್ಷತೆ ಹಾಕೋದು ಬಿಟ್ಟ ಟೈಮಲ್ಲಿ ನಾನು ಇನ್ನೇಂತಾನೆ ಮಾಡಬೇಕಿತ್ತು. ನಾನು ಬಂದಿರೋದು ನಿನ್ಗೆ ಹೇಳಿದಿದ್ರೆ ಕಟ್ಟಿರೋ ತಾಳಿ ಬಿಚ್ಚಾಕಿ ಓಡ್ ಬಂದು ನನ್ನನ್ನು ಒಪ್ಕೊಳ್ತಿದ್ದೆ, ತಾಳಿನೂ ಕಟ್ಬಿಡ್ತಿದ್ದೆ. ನಾವಿಬ್ರು ಖಂಡಿತ ಸುಖವಾಗಿರ್ತಿದ್ವಿ. ಆದರೆ ನೀನು ಹೆಂಡತಿ ಯಾವ ತಪ್ಪನ್ನ ಮಾಡದೇ ಇರೋ ಅವಳಿಗೆ ಶಿಕ್ಷೆ ಕೊಡೋಕ್ಕೆ ನನಗೇನು ಅಧಿಕಾರ ಇತ್ತು? ನಮಗೆ ಹೇಗೆ ಬದುಕೋ ಹಕ್ಕಿದೆಯೋ ಹಾಗೆ ಪ್ರತಿಯೊಂದು ಜೀವಿಗೂ ಭೂಮಿ ಮೇಲೆ ಬದುಕೋ ಹಕ್ಕಿದೆ. ಅದನ್ನು ಕಿತ್ಕೊಳ್ಳೋಕೆ ನಾವ್ಯಾರು? ನಮ್ಮ ಸುಖಕ್ಕೋಸ್ಕರ ಇನ್ನೊಂದು ಜೀವನ ನೋಯಿಸಬಾರ್ದು. ಅದಕ್ಕೆ ನಾನು ಸಾವಿನ ಕಹಿ ನೆನಪಿನ ಮೇಲೆ ನಿನ್ನ ಜೀವನದ ಸಿಹಿ ಅರಳಲಿ ಅಂತ ನಿನ್ನಿಂದ ದೂರ ಹೋದೆ. ಆದರೆ ಮತ್ತೆ ಅಮೆರಿಕ ಹೋಗೋ ಹಾಗಿರಲಿಲ್ಲ. ಇಲ್ಲೇ ಬದುಕೋಕ್ಕೋಸ್ಕರ ಏನಾದರೂ ಮಾಡಬೇಕಿತ್ತು. ಈ ನರ್ಸಿಂಗ್ ಹೋಮ್ ಕೆಲ್ಸಕ್ಕೆ ಸೇರಿಕೊಂಡೆ. ಈಗ ಹೇಳು, ನಾನು ತಪ್ಪು ಮಾಡಿದ್ನಾ? ನನ್ನ ಸ್ಥಾನದಲ್ಲಿ ನೀನಿದ್ದಿದ್ರೆ ಏನು ಮಾಡ್ತಿದ್ದೆ? ಗೊತ್ತಿಲ್ಲ. ಕೆಲವು ಟೈಮ್ನಲ್ಲಿ ಕೆಲವು ನಿರ್ಧಾರಗಳನ್ನ ತಗೊಳ್ಳೋ ಶಕ್ತಿ ಕೆಲವ್ರಿಗೆ ಮಾತ್ರ ಇರುತ್ತೆ. ಆ ಕೆಲವರಲ್ಲಿ ನೀನು ಒಬ್ಳು ಮೊನಾಲಿಸಾ. ನಂದೊಂದು ರಿಕ್ವೆಸ್ಟ್. ಏನು? ಅಷ್ಟು ದಿನ ನಿನ್ನ ಜೊತೆ ಇದ್ರು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನಿಂದ ಆಗಲಿಲ್ಲ. ಅಟ್ಲೀಸ್ಟ್ ಈಗಲಾದರೂ ಟ್ರೈ ಮಾಡ್ತೀನಿ. ಕ್ಯಾನ್ ಐ ಸ್ಪೆಂಡ್ ಎ ಡೇ ವಿತ್ ಯು?
ಒಳಗ್ ಬಾ. ಲೇಟ್ ಆಗಿದೆ, ಹೋಗ್ತೀನಿ. ಗುಡ್ ನೈಟ್. ಒಳಗ್ ಬನ್ನಿ. ಆ ದೇವರು ಈ ಭೂಮಿ ಮೇಲೆ 600 ಕೋಟಿ ಜನನ್ ಸೃಷ್ಟಿ ಮಾಡಿದ್ರು ಒಬ್ರ ತರ ಒಬ್ರಿಲ್ದಾಗೆ ಎಚ್ಚರಿಕೆ ವಹಿಸಿದಾನೆ. ಆದ್ರೂ ಎಲ್ಲೋ ಒಂದ್ ಕಡೆ ಆಕಸ್ಮಿಕವಾಗಿ ಒಂದೇ ತರ ಇರೋ ಕೆಲವ್ರನ್ನ ಸೃಷ್ಟಿ ಮಾಡಿದಾನೆ. ಬಹುಶಃ ಯಾವುದೋ ಜನ್ಮದಲ್ಲಿ ನಾವಿಬ್ರು ಅವಳಿ ಜವಳಿ ಆಗಿದ್ವಿ ಅನ್ಸುತ್ತೆ. ಸಾರಿ, ನಾನು ಯಾರು ಅಂತ ಹೇಳೋದನ್ನೇ ಮರ್ತೆ. ಪರವಾಗಿಲ್ಲ, ನೀವು ಹೇಳ್ದೇ ಇದ್ರು ನನ್ಗೆ ಗೊತ್ತು. ಆದ್ರೆ ನಾನು ಯಾಕೆ ಬಂದಿದ್ದೀನಿ ಅಂತ ನಿನಗೆ ಖಂಡಿತ ಗೊತ್ತಿಲ್ಲ. ಬಹುಶಃ ನಾನು ನಿಮ್ಮ ಗಂಡನ ಜೊತೆ ಸುತ್ತಾಡೋದನ್ನ ನೀವು ನೋಡಿದ್ದೀರಾ, ಅದಕ್ಕೆ ಪರ್ಕೆಲೋ ಚಪ್ಲಿಲೋ ಹೊಡೆಯೋಕೆ ಬಂದಿರ್ತಾರ. ಅಥವಾ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ನನ್ನ ಜೀವನ ಹಾಳು ಮಾಡ್ಬೇಡ, ಪ್ಲೀಸ್ ಅವನನ್ನ ಬಿಟ್ಬಿಡು ಅಂತ ಹೇಳಕ್ ಬಂದಿರ್ತೀರಲ್ಲ. ಅಲ್ಲ. ಮತ್ತೆ ಧ್ಯಾನ್ ನಿನಗೆ ಸೇರ್ಬೇಕಾದವನು ಅಂತ ಹೇಳಕ್ ಬಂದೆ. ವಾಟ್? ಎಸ್. ಇಂಪಾಸಿಬಲ್. ಪಾಸಿಬಲ್. ಧ್ಯಾನ್ ನನ್ನ ಗಂಡ, ನಾನೀಗ ಅವ್ರ ಮಗುಗೆ ತಾಯಿ ಆಗ್ತಾ ಇದ್ದೀನಿ. ಆದ್ರೆ ಈ ಮದುವೆ, ಈ ಮಗು ಯಾವುದೋ ಅವ್ರು ಇಷ್ಟಪಟ್ಟಿದ್ದಲ್ಲ. ಯಾವತ್ತೂ ನಾನು ಹೆಂಡತಿಯಾಗಿ ಸ್ವೀಕರಿಸಲೇ ಇಲ್ಲ. ಯಾಕೆಂದ್ರೆ ಅವ್ರ ಹೃದಯನ ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡಿರೋದು ಈ ಮೊನೋಲಿಸಾ. ಇರಬಹುದು, ಆದ್ರೆ ಸ್ಪಂದನ ಅವನ ಜೊತೆ ಸಪ್ತಪತಿ ತುಳಿದಿದ್ದಾಳೆ, ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಕಾಯ ವಾಚ ಮನಸ ಅವನ ಹೆಂಡತಿಯಾಗಿದ್ದಾಳೆ. ಅವನ್ ತನ್ನ ಹೃದಯದಲ್ಲಿ ಯಾರನ್ನ ತುಂಬಿಕೊಂಡಿದ್ರು ಹೆಂಡತಿಗೋಸ್ಕರ ಅದನ್ನ ಖಾಲಿ ಮಾಡ್ಲೇಬೇಕು. ಒಬ್ರನ್ನ ಖಾಲಿ ಮಾಡಿಸಿ ಮತ್ತೊಬ್ರಿಗೆ ಕೊಡಕ್ಕೆ ಹೃದಯ ಅನ್ನೋದು ಬಾಡಿಗೆ ಮನೆ ಅಲ್ಲ. ಪ್ರೀತಿ ಮಾಡಿದವಳು ಮದ್ವೆ ಆಗಕ್ಕಾಗ್ಲಿಲ್ಲ ಅಂದ್ಮೇಲೆ ಅಲ್ಲಿ ಉಳ್ಕೊಳಕ್ಕೆ ಅದೇನವಳು ಸ್ವಂತ ಮನೇನೂ ಅಲ್ಲ. ಗಂಡು ಹೆಣ್ಣು ಬದುಕಕ್ ಬೇಕಾಗಿರೋದು ಮನೆ ಅಲ್ಲ, ಮನಸ್ಸು. ಸಮಾಜಕ್ಕೆ ಬೇಕಾಗಿರೋದು ಮನಸ್ಸಲ್ಲ, ಮಾಂಗಲ್ಯ. ಮಾಂಗಲ್ಯ ಗಂಡ ಆಗ್ಬೋದು, ಆದ್ರೆ ಪ್ರೇಮಿ ಆಗಕ್ ಸಾಧ್ಯ ಇಲ್ಲ. ಪ್ರೇಮಿ ಗಂಡ ಆಗದೆ ಇರ್ಬೋದು, ಆದ್ರೆ ಗಂಡ ಯಾವತ್ತಾದ್ರೂ ಒಂದಿನ ಪ್ರೇಮಿ ಆಗ್ಲೇಬೇಕು. ನೋ, ಮ್ಯಾರೇಜ್ ಕ್ಯಾನ್ ಬಿ ಅರೇಂಜ್ಡ್ ಬಟ್ ಲವ್ ಕೆನಾಟ್ ಬಿ ಅರೇಂಜ್ಡ್. ಅದು ತಾನಾಗೆ ಹುಟ್ಟಬೇಕು. ಧ್ಯಾನಕ್ಕೆ ಲವ್ ಹುಟ್ಟಿದ್ದು ನಿನ್ಮೇಲೆ. ಅವ್ರು ಲವ್ ಮಾಡ್ತಾ ಇರೋದು, ಆರಾಧಿಸ್ತಾ ಇರೋದು ನಿನ್ನನ್ನೇ. ಅವ್ರು ನಿನ್ ಜೊತೆ ಬಾಳೋದೇ ನ್ಯಾಯ. ಇನ್ಮೇಲೆ ನಾನು ಯಾವತ್ತೂ ನಿಮ್ಮಿಬ್ರನ್ನು ಡಿಸ್ಟರ್ಬ್ ಮಾಡಲ್ಲ. ನೀವಿಬ್ರು ನಗ್ನಗ್ತಾ ಸಂತೋಷವಾಗಿರಿ. ಅವನು ಅವಳು ಇಬ್ರು ಇಲ್ಲೇ ಇದ್ದಾರೆ. ಇಬ್ರು ಎತ್ಬಿಡ್ಲಾ? ನಾನು ಹೇಳಿದ್ದು ನನ್ನ ಮಗಳಿಗೆ ಸೌತಿ ಇರಬಾರ್ದು ಅಂತ, ಗಂಡ ಇರಬಾರ್ದು ಅಂತಲ್ಲ. ನನ್ನ ಅಳಿಬಾರ್ದು, ಮೊನಾಲಿಸನ್ ಮುಗಿಸು. ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ಕೊಂಡು ಜನರ ಜೀವ ರಕ್ಷಿಸಬೇಕಾದ ನೀವೇ ಪ್ರಾಣ ತೆಗಿತಾ ಇದ್ದೀರಲ್ಲ, ನಿಮಗ್ ಮನುಷ್ಯತ್ವನೇ ಇಲ್ವಾ? ನೋಡಮ್ಮ, ಮೊದಲು ನನ್ನೊಬ್ಬ ತಂದೆ, ಆಮೇಲೆ ಪೊಲೀಸ್ ಆಫೀಸರ್. ನನಗೆ ನನ್ನ ಮಗಳ ಜೀವನ ಮುಖ್ಯನೇ ಹೊರತು ಶತ್ರುಗಳ ಜೀವ ಅಲ್ಲ. ಜೀವನ 100 ಸಲ ಮುರಿದು ಬಿದ್ರು ಮತ್ತೆ ಕಟ್ಬೋದು, ಆದ್ರೆ ಜೀವ ಒಂದ್ಸಲ ಹೋದ್ರೆ ಮತ್ತೆ ಬರಲ್ಲ. ಬೇಕಾಗಿಲ್ಲ. ಅದನ್ನ ಹೇಳಕ್ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ.
ಸ್ಪಂದನ. ನಮ್ಮಪ್ಪ ನಿನ್ನಿಂದ ಬಿದ್ದಿದ್ದಾರೆ. ಭಯ ಪಡ್ಬೇಡ. ನೀನ್ ಇಲ್ಲಿಂದ ಹೊರಟೋಗು. ನಿನ್ನ ಕೊಲೆ ಮಾಡಿಸ್ತಾರೆ. ಏನಾಯ್ತು? ಲೇಬರ್ ಪೆನ್ ಶುರುವಾಗಿದೆ. ಟೈಮ್ ಇಸ್ ವೆರಿ ಲೆಸ್. ಏನೇ ಮಾಡಿಸ್ಬೇಕು. ನೀವಿಬ್ರು ಮೊದ್ಲಿನಿಂದ ತಪ್ಸ್ಕೊಂಡು ಹೊಟ್ಟೋಗಿ ನಮ್ಮಪ್ಪ ಮೋನಾಲಿಸನ್ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ. ಅವ್ರು ನಿಮ್ಮನ್ನು ಕೊಂದೇ ಬಿಡ್ತಾರೆ. ಯಾಕೆ? ಪ್ರೀತಿಸಿದ್ದಕ್ಕೆ ನೀವಿಬ್ರು ಒಟ್ಟಿಗೆ ಇದ್ದೀರಲ್ಲ, ಅದೇ ತಪ್ಪು. ಹುಚ್ಚಾಗಿ ಮಾತಾಡ್ತಿದ್ಯಾ? ಯಾನೆಲ್ಲ ಏರ್ಪೋರ್ಟ್ ಬಿಡೋದಕ್ಕೆ ಬಂದಿದ್ದ? ಪ್ರೀತಿ ಯಾವತ್ತೂ ಸೋಲ್ಬಾರ್ದು. ಇಲ್ಲ ಸ್ಪಂದನ, ನಿನ್ ಗಂಡನ್ ಕಿತ್ಕೊಳ್ಳೋ ಉದ್ದೇಶ ನಂದಲ್ಲ. ಅವ್ರು ನನ್ ಗಂಡ ಆಗಕ್ ಮುಂಚೆ ನಿನ್ ಪ್ರೇಮಿ ಕಿತ್ಕೊಂಡ್ರೆ ತಪ್ಪೇನಿಲ್ಲ. ಯಾಕೇನೇನೋ ಮಾತಾಡ್ತಿದ್ಯಾ? ನಾವಿಬ್ರು ಪ್ರೀತಿಸಿದ ನಿಜ, ಆದ್ರೆ ಅದು ನಾನು ಹೇಳೋದಕ್ಕೆ ಕೇಳಿ. ಎಲ್ಲಾದ್ರೂ ಸರಿ ನೀವು ಬದುಕಿರ್ಬೇಕು, ಇಲ್ಲಾಂದ್ರೆ ನಮ್ಮಪ್ಪ ನಿಮ್ಮನ್ನು ಸಾಯಿಸ್ಬಿಡ್ತಾರೆ. ಅದನ್ನೆಲ್ಲ ಯೋಚನೆ ಮಾಡಬೇಡ. ಮೊದಲು ನಿನ್ ಡೆಲಿವರಿ ಆಗ್ಬೇಕು, ಆಮೇಲೆ ಮಿಕ್ಕಿದಲ್ಲ. ನನಗೇನಾದ್ರೂ ಪರವಾಗಿಲ್ಲ, ನೀವು ಇಲ್ಲಿಂದ ಹೊರಟೋಗಿ, ಪ್ಲೀಸ್ ಹೊರಟೋಗಿ. ಮಾತಾಡ್ಬೇಡ ಪ್ಲೀಸ್. ನೀವು ಹೋಗಿ, ನನ್ನಿಂದ ನಿಮಗೆ ತೊಂದರೆ ಆಗ್ಬಾರ್ದು. ಕಮಾನ್ ಸ್ಪಂದನ, ಧೈರ್ಯ ತಗೋ ಪ್ಲೀಸ್. ಏನಾದ್ರೂ ನಾವೆಲ್ಲ ಒಟ್ಟಿಗೆ ಎದುರಿಸೋಣ. Take a deep breath. Take a deep breath. Come on, come on. Push ಮಾಡು ಸ್ಪಂದನ. Yeah, okay. ಸ್ವಲ್ಪ ಜೋರಾಗಿ ಸ್ಪಂದನ. Come on. Come on. Don't give it up. Please, ಸ್ಪಂದನ. Push. Come on. Come on, ಸ್ಪಂದನ. You can do it. Try. One last push. Take a deep breath. ಸ್ಪಂದನ ಏನೂ ಆಗಲ್ಲ. Spandana, please push. Try. Come on, Spandana, you can do it. Have faith. Don't give it up. One last push. Take a deep breath, Spandana. Come on. I love you, Spandana. I love you. I love you. ಹೆಣ್ಮಗು